हम लोग अपने अध्ययन को आगे जारी रखेंगे। ನಮ್ಮ ಅಧ್ಯಯನವನ್ನು ನಾವು ಮುಂದುವರಿಸೋಣ. हम लोगों ने दानियेल और उसके मित्रों के जीवन को देख रहे थे. ನಾವು ದಾನಿಯೇಲನ ಮತ್ತು ಆತನ ಸಂಗಡಿಗರ ಜೀವಿತವನ್ನು ನೋಡುತ್ತಾ ಇದ್ದೇವೆ. अनकॉम्प्रोमाइज्ड लाइफ, ಒಂದು ಹೊಂದಾಣಿಕೆ ಮಾಡಿಕೊಳ್ಳದ ಒಂದು ಜೀವಿತ. अपने जीवन में उसने समझौता नहीं किया. ಆತನು ತನ್ನ ಜೀವಿತದಲ್ಲಿ ಯಾವುದೇ ಹೊಂದಾಣಿಕೆಯನ್ನ ಮಾಡಿಕೊಳ್ಳಲಿಲ್ಲ. हम देख रहे थे कि कैसे शैतान ऐसे प्रभु के लोगों के ऊपर में टारगेट करता है, निशाना करता है, ताकि उनको अपने गुलाम बना ले. ಯಾವ ರೀತಿಯಾಗಿ ಸೈತಾನನು ದೇವಜನರನ್ನ ಒಂದು ಗುರುತೆ ಹಿಡಿದು ಅವರನ್ನು ಟಾರ್ಗೆಟ್ ಮಾಡ್ತಾನೆ ಮತ್ತು ಅವರನ್ನ ಗುಲಾಮರನ್ನಾಗಿ ಮಾಡುವುದಕ್ಕಾಗಿ ಪ್ರಯತ್ನಿಸುತ್ತಾನೆ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. दानियेल और उसके दोस्तों को पकड़ करके उनको कुछ वहां के शास्त्रों को सिखाया गया. ದಾನಿಯೇಲನ ಮತ್ತು ಆತನ ಸಂಗಡಿಗರನ್ನ ಹಿಡಿದುಕೊಂಡು ಅವರಿಗೆ ಕೆಲವು ಶಾಸ್ತ್ರಗಳನ್ನ ಕಲಿಸಿಕೊಡುತ್ತಾರೆ. उनके नाम को बदल दिया गया. ಅವರ ಹೆಸರುಗಳನ್ನು ಬದಲಾಯಿಸಿದರು. लेकिन जब उनको ये दबाव दिया गया कि तुम्हें भी बाबुल के लोगों के जैसे जीना है, उन्होंने मना कर दिया. ಅವರಿಗೆ ಈ ರೀತಿಯಾಗಿ ಒಂದು ಒತ್ತಡವನ್ನು ಹೇರುತ್ತಾರೆ. ಏನೆಂದರೆ ನೀನು ಬ್ಯಾಬಿಲೋನಿನ ಜನರ ಹಾಗದ ಜೀವನ ಶೈಲಿಯನ್ನು ಅಳವಡಿಸಿಕೊಳ್ಳಬೇಕೆಂಬುದಾಗಿ ಒತ್ತಡವನ್ನು ಅವರ ಮೇಲೆ ಹಾಕುತ್ತಾರೆ. नेक्स्ट, उन्होंने एक निर्णय लिया कि परमेश्वर के वचन के अनुसार ये करना गलत है और वो अपने आप में रुक गए. ಅವರು ಒಂದು ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಏನಂದ ನಿರ್ಧಾರ ಎಂದು ಹೇಳುವಾಗ ದೇವರ ವಾಕ್ಯಕ್ಕನುಸಾರವಾಗಿ ಇಂತಹ ಕಾರ್ಯಗಳನ್ನು ಮಾಡುವುದು ಸಲ್ಲದು ಎಂಬುದಾಗಿ ಅರ್ಥ ಮಾಡಿಕೊಂಡು ಅವರನ್ನು ಮಾಡಬಾರದು ಎಂಬುದಾಗಿ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. परमेश्वर के बच्चों के जिंदगी में हमेशा हमें जानना है कि परमेश्वर का वचन हमें क्या सिखाता है और हमें कहां पर अपने आप को रोकना है. ಯಾವ ರೀತಿಯಾಗಿ ದೇವ ಜನರನ್ನ ನಾವಾಗಿರುವಾಗ ನಮ್ಮ ಜೀವಿತಗಳಲ್ಲಿ ದೇವರ ವಾಕ್ಯ ನಮಗೋಸ್ಕರವಾಗಿ ಏನನ್ನು ಹೇಳುತ್ತದೆ, ನಾವು ಎಲ್ಲಿ ನಿಂತುಕೊಳ್ಳಬೇಕು ಎಂಬುದಾಗಿ ಹೇಳುತ್ತದೆ, ಅದನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿರಬೇಕು. हम लोगों ने देखा कि उसने ये निर्णय किस आधार पर लिया था. ನಾವು ನೋಡಿದ್ದೇವೆ ಏನೆಂದರೆ ಅವರು ಯಾವ ಒಂದು ಹಿನ್ನೆಲೆಯಿಂದ ಅವುಗಳನ್ನ ನಿರ್ಧಾರಗಳನ್ನು ತೆಗೆದುಕೊಂಡರು ಎಂಬುದಾಗಿ ನೋಡಿದ್ದೇವೆ. अपने माँ बाप से दूर हैं, ಅವರ ತಂದೆ ತಾಯಿಯಿಂದ ದೂರವಾಗಿದ್ದಾರೆ, अपने लोगों से दूर हैं, ಅವರ ಸ್ವಂತ ಜನರಿಂದ ಅವರು ದೂರವಾಗಿದ್ದಾರೆ, प्रभु के संगति से दूर हैं, ಕರ್ತನ ಒಂದು ಸನ್ನಿಧಾನದಿಂದ ಅವರು ದೂರವಾಗಿದ್ದಾರೆ. कोई प्रभु का दास उनको मार्गदर्शन करने के लिए उनके पास नहीं है. ಯಾವ ದೇವರ ಸೇವಕರು ಕೂಡ ಅಲ್ಲಿ ಅವರಿಗೆ ಸಹಾಯ ಮಾರ್ಗದರ್ಶನ ಮಾಡೋದಕ್ಕೆ ಈ ಜನ ಇಲ್ಲ. लेकिन फिर भी कैसे उन्होंने निर्णय लिया? ಇದೆಲ್ಲ ಇರುವಾಗಲೂ ಕೂಡ ಅವರು ಹೇಗೆ ನಿರ್ಧಾರವನ್ನು ತೆಗೆದುಕೊಂಡರು? ऐसी क्या बात थी जिसने उसको मोटिवेट किया? ಯಾವ ಒಂದು ವಿಷಯ, ಯಾವ ಒಂದು ಸಂಗತಿ ಇತ್ತು ಅವರನ್ನು ಈ ರೀತಿಯಾಗಿ ಮಾಡುವಂತೆ ನಿರ್ಧಾರ ತೆಗೆದುಕೊಳ್ಳುವಂತೆ ಪ್ರೇರೇಪಿಸಿತು? हम लोगों ने देखा कि 3 ऐसी बातें हैं जिसके आधार पर उन्होंने अपने जीवन में निर्णय लिया. ಅವರ ಜೀವಿತದಲ್ಲಿ ತೆಗೆದುಕೊಂಡಂತಹ ಈ ನಿರ್ಧಾರಕ್ಕಾಗಿ ಪ್ರೇರೇಪಿಸಿದಂತಹ 3 ಅಂಶಗಳನ್ನು ನಾವು ನೋಡಿದ್ದೇವೆ. नंबर 1 प्यूरिटी, ಮೊದಲನೇದಾಗಿ ಪರಿಶುದ್ಧತೆ, दूसरा प्रिंसिपल्स ऑफ गॉड्स वर्ड, ದೇವರ ವಾಕ್ಯದ ಸಿದ್ಧಾಂತ, ಎರಡನೇದಾಗಿ, और तीसरा प्रैक्टिस व्हाट दे हैव लर्न्ड. ಮೂರನೇದಾಗಿ ಅವರು ಕಲಿತಿರುವಂತಹ ವಿಷಯಗಳನ್ನ ಪ್ರಯೋಗದಲ್ಲಿ ಅಥವಾ ಅಳವಡಿಸಿಕೊಳ್ಳುವಿಕೆ ನೋಡುತ್ತೇವೆ. कल हम लोगों ने इसके ऊपर में ध्यान दिया था, प्यूरिटी या पवित्र जीवन जीने के बारे में. ನಿನ್ನೆಯ ದಿನ ಒಂದು ನಾವು ಪರಿಶುದ್ಧತೆ ಜೀವಿತದ ಕುರಿತಾಗಿ ನಾವು ಗಮನಿಸಿದ್ದೇವೆ. हम लोगों ने अलग अलग वचन के द्वारा देखा था कि क्यों ये दानियेल और उसके दोस्त लोगों ने मना कर दिया उस भोजन को खाने से. ಯಾವ ರೀತಿಯಾಗಿ ರಾಜನ ಒಂದು ಭೋಜನ ಪದಾರ್ಥಗಳನ್ನು ಸೇವಿಸುವುದಿಲ್ಲ ಎಂಬಂತಹ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ಅನೇಕ ಆಧಾರ ವಚನಗಳ ಸಹಾಯದಿಂದ ನಾವು ಕಲಿತುಕೊಂಡಿದ್ದೇವೆ. मेरे प्यारो, अपनी जिंदगी में हमेशा याद रखना कि परमेश्वर का वचन हमें जाने, अगर हम अच्छी रीति से वचन को जानते हैं, हमें सच और गलत को फर्क करने में हमें मदद मिलता है. ಈ ರೀತಿಯಾಗಿ ಒಬ್ಬ ವ್ಯಕ್ತಿಯು ದೇವರ ವಾಕ್ಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡು ತಿಳಿದುಕೊಂಡವನಾಗಿದ್ದೇ ಆದರೆ ದೇವರ ಚಿತ್ತವನ್ನು, ದೇವರ ಚಿತ್ತಕ್ಕೆ ವಿರುದ್ಧವಾದ ಯಾವುದೇ ಕಾರ್ಯಗಳು ಎಂಬುದು ಅರ್ಥ ಮಾಡಿಕೊಳ್ಳಲಿಕ್ಕೆ ಮತ್ತು ಮುಂದೆ ಸಾಗಲಿಕ್ಕೆ ಅವನಿಗೆ ತುಂಬಾ ಸಹಾಯವಾಗುತ್ತದೆ. मेरे दोस्त लोग क्या करते हैं, मेरी सहेली क्या करती है, दुनिया वाले क्या करते हैं, उससे कोई मतलब नहीं, लेकिन हमें जो मतलब है परमेश्वर का वचन हमें क्या सिखाता है. ನನ್ನ ಗೆಳೆಯರು ಏನು ಮಾಡುತ್ತಾ ಇದ್ದಾರೆ, ನನ್ನ ಸಂಗಡಿಗರು ಏನು ಮಾಡುತ್ತಾ ಇದ್ದಾರೆ, ನಮ್ಮ ಸುತ್ತಲಿನ ಲೋಕವು ಏನು ಮಾಡ್ತಾ ಇದೆ ಎಂಬುದಾಗಿ ಇದರ ಕುರಿತಾಗಿ ಆಲೋಚಿಸುವ ನಮಗೆ ಅವಶ್ಯಕತೆ ಇಲ್ಲ. ದೇವರ ವಾಕ್ಯ ನಮಗೆ ಏನನ್ನು ಹೇಳುತ್ತದೆ ಎಂಬುದಾಗಿ ನಾವು ಗಮನಿಸಬೇಕು. दूसरी चीज जो हम लोगों ने देखा था वो है प्रिंसिपल्स ऑफ गॉड्स वर्ड. ಎರಡನೇ ಸಂಗತಿ ನಾವು ನೋಡಿರುವಂತದ್ದು ಒಂದು ಸಿದ್ಧಾಂತ, ದೇವರ ವಾಕ್ಯ ಸಿದ್ಧಾಂತ ಎಂಬುದಾಗಿ ನೋಡಿದ್ದೇವೆ. परमेश्वर के वचन के आधार पर निर्णय लेना, ದೇವರ ವಾಕ್ಯದ ಆಧಾರವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳಬೇಕು. और ये जो वर्ड भी लिखा गया है, they have determined or purposed in their heart.
ಅವರು ತಮ್ಮ ಹೃದಯದಲ್ಲಿ ಆ ವಿಷಯವನ್ನ ಖಚಿತಪಡಿಸಿಕೊಂಡರು, ಮನಸ್ಸಿನಲ್ಲಿ ಖಾತ್ರಿಪಡಿಸಿಕೊಂಡರು ಎಂಬುದಾಗಿ ಓದುತ್ತೇವೆ. पहले से ठान लिया, ಮೊಟ್ಟ ಮೊದಲನೇದಾಗಿಯೇ ಅವರು ಅದನ್ನು ನಿರ್ಧಾರ ಮಾಡಿಕೊಂಡಿದ್ದರು ಮನಸ್ಸಿನಲ್ಲಿ. मतलब वो सिचुएशन आने से पहले उन्होंने अपने आप को तैयार करके रखा था. ಆ ಸಂದರ್ಭ ಬರುವುದಕ್ಕಿಂತ ಮುಂಚಿತವಾಗಿಯೇ ಅದಕ್ಕೋಸ್ಕರವಾಗಿ ತಮ್ಮ ಮನಸ್ಸನ್ನ ಹೀಗೆ ಇಟ್ಟುಕೊಳ್ಳಬೇಕೆಂಬುದಾಗಿ ದೃಢಪಡಿಸಿಕೊಂಡಿದ್ದರು. वही हमारे इस यूथ फेलोशिप का जो मुख्य थीम है, प्रिपेयर. ಈ ಒಂದು ಯವನಸ್ಥರ ಒಂದು ಕೂಟದ ಒಂದು ಗುರಿ ಉದ್ದೇಶ ಸಿದ್ಧವಾಗು ಎಂಬುದಾಗಿ ಇದೆ. देखिए, आपके जिंदगी में सिचुएशन कब आएगा आपको भी नहीं पता. ನಿಮ್ಮ ಜೀವಿತಗಳಲ್ಲಿ ಎಂತಹ ಸಂದರ್ಭಗಳು ಹೇಗೆ ಬರುವುದೆಂಬುದಾಗಿ ನಿಮಗೂ ಕೂಡ ಗೊತ್ತಿಲ್ಲ. कभी भी अपनी जिंदगी में ऐसा सिचुएशन आ सकता है. ಅಂತಹ ಸಂದರ್ಭಗಳು ನಿಮ್ಮ ಜೀವಿತದಲ್ಲಿ ಯಾವಾಗೂ ಕೂಡ ಬರಬಹುದು. लेकिन यदि आपने अपने मन को तैयार करके रखा है, ನೀವು ನಿಮ್ಮ ಮನಸ್ಸನ್ನ ದೃಢಪಡಿಸಿಕೊಂಡು ನಿರ್ಧಾರಗಳನ್ನು ಖಚಿತಪಡಿಸಿಕೊಂಡಿದೆ ಆದರೆ आप अपने कन्विक्शन के आधार पर, अपने उस सिद्धांत के आधार पर आप एक सही निर्णय ले सकते हैं. ನೀವು ನಿಮ್ಮ ಮನಸ್ಸಿನಲ್ಲಿ ದೃಢಪಡಿಸಿಕೊಂಡಂತಹ ವಿಷಯದ ಆಧಾರದಲ್ಲಿ, ದೇವರ ವಾಕ್ಯ ಸಿದ್ಧಾಂತದ ಆಧಾರದಲ್ಲಿ ಅವುಗಳನ್ನ ಕಾರ್ಯರೂಪದಲ್ಲಿ ತರುವುದಕ್ಕಾಗಿ ನಿಮಗೆ ಸಹಾಯವಾಗುತ್ತದೆ. एक बहुत बड़े एक बहन है, एक सिस्टर है, जिसने प्रभु यीशु मसीह को जाना प्रभु के वचन को सुन करके नहीं, परंतु एक व्यक्ति के जीवन को देख करके. ಒಬ್ಬ ಸಹೋದರಿಯು ಅವರ ಜೀವಿತವನ್ನು ಒಂದು ರಕ್ಷಣೆಯ ಮಾರ್ಗಕ್ಕೆ ಹೊಂದುತ್ತಾರೆ. ಅವರು ರಕ್ಷಣೆ ಮಾರ್ಗಕ್ಕೆ ಹೊಂದುವುದಕ್ಕಾಗಿ ಕಾರಣವೇನೆಂದರೆ ದೇವರ ವಾಕ್ಯದಿಂದ ಅಲ್ಲ, ಒಬ್ಬ ಸಹೋದರನ ಜೀವನ ಶೈಲಿಯನ್ನ ನೋಡಿ ಅವರು ರಕ್ಷಣೆ ಮಾರ್ಗಕ್ಕೆ ಬರುತ್ತಾರೆ. उसने उस बहन के, वो बहन अपने बताती है, गवाही ऐसे बताती है कि मैंने उस व्यक्ति को देखा, एक बहुत बड़ा पार्टी चल रहा था, सब लोग खा रहे थे, पी रहे थे, मजा कर रहे थे, लेकिन ये व्यक्ति एक किनारे में चुपचाप से बैठा हुआ कुछ पानी या वगैरह कुछ पी रहा था. ಒಂದು ದೊಡ್ಡದಾದಂತಹ ಸಮಾರಂಭದ ಕಾರ್ಯಕ್ರಮ ನಡೀತಾ ಇತ್ತು. ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಊಟವನ್ನು ಮಾಡುತ್ತಾ ಇದ್ದರು, ಕುಡಿತಾ ಇದ್ದರು, ತಿನ್ನುತ್ತಾ ಇದ್ದರು. ಆದರೆ ಈ ಒಬ್ಬ ಸಹೋದರನು ಒಂದು ದಡದಲ್ಲಿ, ಒಂದು ಪಕ್ಕದಲ್ಲಿ ನಿಂತುಕೊಂಡು ವಿಶ್ರಾಂತಿ ಕುಳಿತುಕೊಂಡು ಒಬ್ಬನೇ ಒಂಟಿಯಾಗಿ ಕುಳಿತುಕೊಂಡಂತ ಸಹೋದರ ನಾನು ನೋಡಿದ್ದೇನೆ ಎಂಬುದಾಗಿ ಆ ಸಹೋದರಿ ಸಾಕ್ಷಿ ಕೊಡುತ್ತಾಳೆ. जब उसने उस भाई को पूछा कि आप क्यों नहीं बाकी लोगों के साथ एंजॉय कर रहे हैं, ಆ ಸಹೋದರಿ ಹೊರಟು ಹೋಗಿ ಅವನ ಹತ್ರ ಕೇಳುತ್ತಾಳೆ, ನೀವು ಯಾಕೆ ಉಳಿದವರ ಹಾಗೆ ಆ ಸಮಾರಂಭದಲ್ಲಿ ತೊಡಗಿಸಿಕೊಂಡಿಲ್ಲ ನಿಮ್ಮನ್ನು ಎಂಬುದಾಗಿ ಕೇಳುತ್ತಾಳೆ. उसने बोला मेरा कन्विक्शन मुझे अलाउ नहीं करता है. ನನ್ನ ಮನಸ್ಸಾಕ್ಷಿ, ನನ್ನ ದೃಢ ನಿರ್ಧಾರ ನನಗೆ ಈ ಕಾರ್ಯವನ್ನು ಮಾಡುವುದಕ್ಕಾಗಿ ಒಪ್ಪುವುದಿಲ್ಲ ಎಂಬುದಾಗಿ ಹೇಳುತ್ತಾನೆ. वो कन्विक्शन जो परमेश्वर के वचन के सिद्धांत के आधार पर है. ಯಾಕೆಂದರೆ ಆತನು ತೆಗೆದುಕೊಂಡಂತಹ ಮನಸ್ಸಾಕ್ಷಿಯ ನಿರ್ಧಾರ ಏನೆಂದರೆ ಅದು ದೇವರ ವಾಕ್ಯ ಸಿದ್ಧಾಂತವನ್ನು ಆಧಾರ ಮಾಡಿಕೊಂಡಂತಹ ನಿರ್ಧಾರವಾಗಿದೆ. दानियल और उसके मित्रों को वो कन्विक्शन, वो प्रिंसिपल्स, जो सिद्धांत है, उसके जीवन को प्रभु के लिए बिताने के लिए मदद किया. ದಾನಿಯೇಲನ ತನ್ನ ಜೀವಿತದ ಉದ್ದಕ್ಕೂ ನೋಡುವಾಗ ದೇವರ ವಾಕ್ಯದ ಸಿದ್ಧಾಂತಗಳು, ಆ ವಿಷಯಗಳನ್ನು ನೋಡುವಾಗ ಅದು ದೇವರಿಗೋಸ್ಕರವಾಗಿ, ದೇವರ ಚಿತ್ತದಲ್ಲಿ ನಡೆಯುವುದಕ್ಕಾಗಿ ಸಹಾಯಕ ಅವನಿಗಾಗಿವೆ. बहुत बड़े बड़े प्रभु के लोगों के जीवन में देखा गया था. हम कल देख रहे थे, इवन दाऊद भी जीवन में गलती किया. ನಾವು ಅನೇಕ ದೊಡ್ಡದಾದಂತಹ ದೇವ ಜನರ ಕುರಿತಾಗಿ ನೋಡಿದ್ದೇವೆ. ಉದಾಹರಣೆಯಾಗಿ ದಾವೀದನ ಕುರಿತಾಗಿ ನೋಡುವಾಗಲೂ ಕೂಡ ಅವನು ತನ್ನ ಜೀವಿತದಲ್ಲಿ ಬಿದ್ದು ಹೋಗುವಂತ ಬಲಹೀನತೆ ಕಾರ್ಯಗಳನ್ನು ಮಾಡಿದ್ದನ್ನು ನೋಡುತ್ತೇವೆ. लेकिन दानियल क्यों अपने आप को संभाल कर रखा? ಯಾಕೆ ದಾನಿಯೇಲನು ತನ್ನನ್ನು ತಾನು ಸ್ಥಿರಪಡಿಸಿಕೊಂಡು ನಿಂತನು? क्यों परमेश्वर ने उसके जीवन को इतना ऊंचा उठाया? ಯಾಕೆ ದೇವರು ಅವನ ಜೀವಿತವನ್ನು ಇಷ್ಟಾಗಿ ಉನ್ನತೀಕರಿಸಿದನು? केवल एक ही कारण था, ಒಂದೇ ಒಂದು ಕಾರಣವಾಗಿತ್ತು. वो सिद्धांत जो उसने अपने जीवन में अमल किया था. ದೇವರ ವಾಕ್ಯ ಸಿದ್ಧಾಂತಗಳನ್ನು ಆತನು ತನ್ನ ಜೀವಿತಗಳಲ್ಲಿ ಅಳವಡಿಸಿಕೊಂಡಿದ್ದನು. मेरे प्यारो, अपने जिंदगी में एक सिद्धांत के अनुसार जीने वाला इंसान बनना. ನಮ್ಮ ಜೀವಿತಗಳಲ್ಲಿ ನಾವು ಸಿದ್ಧಾಂತಕ್ಕೆ ಅನುಸಾರವಾಗಿ ಜೀವಿಸುವಂತ ವ್ಯಕ್ತಿಗಳಾಗಿ ಇರಬೇಕು ಪ್ರಿಯರೇ. हमारा सिद्धांत परमेश्वर के वचन के आधार पर हो. ನಮ್ಮ ಸಿದ್ಧಾಂತವು ದೇವರ ವಾಕ್ಯಕ್ಕೆ ಅನುಸಾರವಾದಂತಹ ಸಿದ್ಧಾಂತಗಳಾಗಿರಬೇಕು. और मैं आपको वादा करता हूं कि दुनिया की कोई ताकत आपको झुका नहीं पाएगी. ನಾನು ನಿಮಗೆ ಖಚಿತವಾಗಿ ಕಡಾಖಂಡಿತವಾಗಿ ಒಂದು ಹೇಳುವಂತ ಮಾತೇನೆಂದರೆ, ದೇವರ ಈ ವಾಕ್ಯ ಸಿದ್ಧಾಂತವನ್ನು ನೀವು ಆಧಾರ ಮಾಡಿಕೊಂಡು ಜೀವಿಸಿದ್ದೇ ಆದರೆ ಲೋಕದ ಯಾವ ಶಕ್ತಿಯೂ ಕೂಡ ನಿಮ್ಮನ್ನ ಸೋಲಿಸಲಿಕ್ಕೆ ಸಾಧ್ಯವಿಲ್ಲ. आज हम देखने के लिए जा रहे हैं कि आखिर हम लोगों को अपने मन में पहले से ही एक निर्णय लेकर के आगे बढ़ना क्यों जरूरी है? ನಮ್ಮ ಜೀವಿತಗಳಲ್ಲಿ ಬರುವಂತ ಸಂದರ್ಭಗಳಿಗೋಸ್ಕರವಾಗಿ ನಾವು ಮೊದಲೇ ಒಂದು ನಿರ್ಣಯ ಅಥವಾ ನಿರ್ಧಾರಗಳನ್ನ ಮನಸ್ಸಿನಲ್ಲಿ ಖಚಿತಪಡಿಸಿಕೊಂಡು ನಾವು ಮುಂದಕ್ಕೆ ಸಾಗಬೇಕು. ಯಾಕೆ ಆ ರೀತಿಯಾಗಿ ನಾವು ಮುಂದಕ್ಕೆ ಸಾಗಬೇಕು? क्यों अपने जीवन में इस सिद्धांत को बना करके उसके आधार पर जीवन को बिताना क्यों जरूरी है? ನಮ್ಮ ಜೀವಿತಗಳಲ್ಲಿ ಈ ಸಿದ್ಧಾಂತಗಳನ್ನೇ ಆಧಾರ ಮಾಡಿಕೊಂಡು ನಾವು ಮುಂದೆ ಹೋಗುವಂತದ್ದು ಅವಶ್ಯಕತೆ ಯಾಕೆ ಅವಶ್ಯಕತೆ ಇದೆ? ये बहुत इंपॉर्टेंट एक विषय है मेरे प्यारों. ನನ್ನ ಪ್ರಿಯರೇ, ಇದು ಬಹಳ ಪ್ರಾಮುಖ್ಯವಾದಂತ ವಿಷಯ ಅದಾಗಿದೆ. आपको अच्छी तरीके से समझना जरूरी है. ಇದನ್ನ ಬಹಳ ಸ್ಪಷ್ಟವಾಗಿ ನೀವು ಅರ್ಥ ಮಾಡಿಕೊಳ್ಳುವಂತದ್ದು ಅವಶ್ಯಕತೆ ಇದೆ. Why it is so essential to determine beforehand?
ನಮ್ಮ ಜೀವಿತದಲ್ಲಿ ಬರುವಂತ ಸಂದರ್ಭಗಳಿಗೋಸ್ಕರವಾಗಿ ನಾವು ಮೊದಲೇ ಯಾಕೆ ನಮ್ಮ ಮನಸ್ಸನ್ನು ದೃಢಪಡಿಸಿಕೊಳ್ಳಬೇಕು, ನಿರ್ಧಾರಗಳನ್ನು ಕೈಗೊಳ್ಳಬೇಕು. देखिए हमारे ऊपर में दबाव है, ನಮ್ಮ ಮೇಲೆ ಒತ್ತಡವಿದೆ, खास करके जवानों के ऊपर ಯವನಸ್ಥರ ಮೇಲೆ ವಿಶೇಷವಾಗಿ बहुत ज्यादा प्रेशर, शैतान का प्रेशर है. ನಿಮ್ಮ ಮೇಲೆ ವಿಶೇಷವಾಗಿ ಯವನಸ್ಥರ ಒತ್ತಡ ಬಹಳ ಬಹಳ ತೀವ್ರವಾದ ಒತ್ತಡವಿದೆ. खास करके 3 क्षेत्रों में 3 जबरदस्त प्रेशर है. 3 ಕ್ಷೇತ್ರಗಳಲ್ಲಿ ನಿಮ್ಮ ಮೇಲೆ ತುಂಬಾ ಒತ್ತಡವನ್ನ ಸೈತಾನನು ಹೇರುವಾತನಾಗಿದ್ದಾನೆ. इस भाग में जो बताया गया है उसी के आधार पर हम 3 शैतान के द्वारा दिए गए दबाव को हम देख सकते हैं. ಇವತ್ತಿನ ದಿನ ಈ 3 ವಿಷಯಗಳು 3 ಕ್ಷೇತ್ರಗಳಲ್ಲಿ ಯಾವ ರೀತಿಯಾಗಿ ಸೈತಾನನು ನಮ್ಮ ಮೇಲೆ ಒತ್ತಡವನ್ನು ಹೇರುತ್ತಾನೆ ಎಂಬುದಾಗಿ ನಾವು ನೋಡಿಕೊಳ್ಳೋಣ. पहला दबाव क्या था? ಮೊದಲನೇ ಒತ್ತಡವೇನಾಗಿದೆ? सांस्कृतिक दबाव, कल्चरल प्रेशर. ಮೊದಲನೇದಾಗಿ ನೋಡುವಾಗ ಸಾಂಸ್ಕೃತಿಕ ಅಥವಾ ಸಂಸ್ಕೃತಿಯ ಒತ್ತಡ ನಮ್ಮ ಮೇಲೆ ಆತನು ಹೇರುತ್ತಾನೆ. देखिए कहां लिखा गया है? ಎಲ್ಲಿ ಬರೆಯಲ್ಪಟ್ಟಿದೆ? दानियल उसका पहला अध्याय उसका 8 पद. ಮೊದಲನೇ ಅಧ್ಯಾಯ ದಾನಿಯೇಲನ ಗ್ರಂಥ 8ನೇ ವಚನದಲ್ಲಿ ಓದುತ್ತೇವೆ. भाई जरा पढ़ देना. ದಾನಿಯೇಲನು ತಾನು ರಾಜನ ಭೋಜನ ಪದಾರ್ಥಗಳನ್ನು ತಿಂದು ರಾಜನು ಕುಡಿಯುವ ದ್ರಾಕ್ಷಾರಸವನ್ನು ಕುಡಿದು ತನ್ನನ್ನು ಅಶುದ್ಧಿ ಮಾಡಿಕೊಳ್ಳಬಾರದೆಂದು ನಿಶ್ಚಯಿಸಿ ಕಂಚುಕಿಯರ ಅಧ್ಯಕ್ಷನಿಗೆ ನಾನು ಅಶುದ್ಧನಾಗಲಾರಿ, ಕ್ಷಮಿಸಿ ಎಂದು ವಿಜ್ಞಾಪಿಸಿದನು. देखिए यहां पर लिखा हुआ है राजा का भोजन खाकर और उसके पीने का दाख मधु पीकर. ರಾಜನ ಬೋಧ ಪದಾರ್ಥಗಳನ್ನ ಸೇವಿಸಿ ಆತನ ಪಾನಗಳನ್ನ ಸೇವಿಸುವಂತದ್ದು. देखिए राजा का भोजन खाना और उसके मेज में भाग लेकर के उसके दाख मधु का हिस्सा लेना उस जमाने का एक कल्चर था, एक संस्कृति था. ರಾಜನ ಭೋಜನ ಪದಾರ್ಥಗಳನ್ನ ತಿನ್ನುವಂಥದ್ದು, ಆತನ ಒಂದು ಪಾನಗಳಲ್ಲಿ ಪಾನ ಮಾಡುವಂಥದ್ದು ಆಗಿನ ಸಂದರ್ಭದಲ್ಲಿ ಅದೊಂದು ಸಂಸ್ಕೃತಿಯಾಗಿ ಜೀವನ ಶೈಲಿಯಾಗಿ ಇತ್ತು. ये सबको नसीब नहीं होता था. ಇಂತಹ ಒಂದು ಅವಕಾಶವು ಎಲ್ಲರಿಗೂ ಸಿಗುತ್ತಿರಲಿಲ್ಲ. बहुत मुश्किल से बड़े चुने हुए लोगों को ये नसीब होता था. ಕೇವಲ ಆಯಲ್ಪಟ್ಟಂತ ಕೆಲವು ಜನರಿಗೆ ಮಾತ್ರವೇ, ಅದು ಕಠಿಣವಾದ ರೀತಿಯಲ್ಲಿ ಆಯಲ್ಪಟ್ಟಂತ ಜನರಿಗೆ ಮಾತ್ರ ಅವಕಾಶ ಸಿಗುತ್ತಿತ್ತು. राजा के अधीनता में काम करने वाले बड़े बड़े लोग इसकी उम्मीद करते थे कि काश एक बार राजा का भोजन खाने मिले, उसके दाख मधु को पीने मिले. ಈ ರಾಜನ ಕೈ ಕೆಳಗೆ ಕೆಲಸ ಮಾಡುವಂತಹ ಎಲ್ಲ ಅಧಿಕಾರಿಗಳ ಮನಸ್ಸಿನಲ್ಲಿ ಯಾವಾಗಲೂ ಒಂದು ಆಲೋಚನೆ ಇರ್ತಾ ಇತ್ತು, ನನ್ನ ಜೀವನದಲ್ಲಿ ಒಂದಾದ್ರೂ ಸಾರಿ ನಾನು ರಾಜನ ಭೋಜನ ಪದಾರ್ಥಗಳನ್ನ ಆತನ ಪಾನದಲ್ಲಿ ಪಾನಗಳನ್ನ ಮಾಡುವಂತದನ್ನ ಅವಕಾಶವನ್ನು ನಾನು ಹೊಂದಬೇಕೆಂಬಂತ ಆಶೆ ಎಲ್ಲರಿಗೂ ಇತ್ತು. ये उनके लिए बहुत बड़ा आदर का बात है. ಈ ರೀತಿಯಾದಂತಹ ಪಾಲ್ ತೆಗೆದುಕೊಳ್ಳುವಂತದ್ದು ಅಂತ ಅವರ ಜೀವಿತಗಳಲ್ಲಿ ತುಂಬಾ ಒಂದು ಉನ್ನತವಾದಂತಹದ್ದಾಗಿದೆ. मतलब उनका रीति रिवाज था वो. ಅದು ಅವರ ಜೀವನ ಶೈಲಿ, ನಡೆ ನುಡಿ ಆಗಿತ್ತು. लेकिन दानियल और उसके मित्रों ने बोला, ಆದರೆ ದಾನಿಯೇಲ್ ಮತ್ತು ಆತನ ಸಂಗಡಿಗರು ಹೇಳುತ್ತಾರೆ, दुनिया का रीति रिवाज क्या है हमें उससे कोई मतलब नहीं. ಲೌಕಿಕವಾದಂತಹ ಲೋಕದ ಒಂದು ಸಂಸ್ಕೃತಿ ಏನಾಗಿದೆ ಅದಕ್ಕೆ ನಮಗೆ ಏನು ಸಂಬಂಧವಿಲ್ಲ. मुझे परमेश्वर का वचन क्या कहता है बस मैं उसको समझता हूं. ನನಗೆ ದೇವರ ವಾಕ್ಯ ಏನನ್ನು ಹೇಳುತ್ತದೆ ಅದನ್ನ ಮಾತ್ರ ನಾನು ಗಮನಿಸುತ್ತೇನೆ. मैं इसी वजह से राजा का और इस बाबिलोन का रीति रिवाज को भी मानने के लिए तैयार नहीं हूं. ಇದೇ ಕಾರಣದ ನಿಮಿತ್ತವಾಗಿ ನಾನು ರಾಜನ ಒಂದು ಜೀವನ ಶೈಲಿ ಅಥವಾ ಸಂಸ್ಕೃತಿಯನ್ನ ಹೊಂದಿಕೊಳ್ಳುವುದಕ್ಕಾಗಿ ಇಷ್ಟಪಡುವುದಿಲ್ಲ. यारो ध्यान से सुनना. ಪ್ರಿಯರೇ, ದಯಮಾಡಿ ಲಕ್ಷ್ಯ ಕೊಟ್ಟು ಕೇಳಿಸಿಕೊಳ್ಳಿರಿ. आज हम एक ऐसे दुनिया में रहते हैं ಇವತ್ತಿನ ದಿನ ನಾವು ಇಂತಹ ಲೋಕದಲ್ಲಿ ಜೀವಿಸುತ್ತಾ ಇದ್ದೇವೆ, जहां पर रीति रिवाज के नाम पर बोल करके बहुत सारे बुरे चीजों को सही बताया गया है. ನಮ್ಮ ಜೀವಿತಗಳಲ್ಲಿ ಒಂದು ಜೀವನ ಶೈಲಿ, ಒಂದು ಸಂಸ್ಕೃತಿ ಇದು ಒಳ್ಳೆಯದೆಂಬುದಾಗಿ ಹೇಳುವಂತ ಅನೇಕ ವಿಷಯಗಳು ನಮ್ಮಲ್ಲಿ ಪ್ರವೇಶಿಸುವ ಮೂಲಕವಾಗಿ ನಮ್ಮ ಜೀವಿತದಲ್ಲಿ ಮಧ್ಯದಲ್ಲಿ ಇವೆ. आपने कई लोगों को बोलते हुए ऐसा सुना होगा, ನೀವು ಅನೇಕರನ್ನ ಈ ರೀತಿಯಾಗಿ ಮಾತನಾಡುವುದನ್ನ ಕೇಳಿಸಿಕೊಂಡಿರಬಹುದು. अरे भाई आजकल का ये फैशन है. ಅಯ್ಯೋ, ಇದೊಂದು ಈಗ ಆಧುನಿಕ ಯುಗದ ಒಂದು ಫ್ಯಾಷನ್ ಆಗಿದೆ, ಸಂಸ್ಕೃತಿ ಆಗಿದೆ. सुना है कभी ऐसे? ಇಂತಹ ಒಂದು ಮಾತುಗಳನ್ನ ಕೇಳಿಸಿಕೊಂಡಿದ್ದೀರಲ್ವಾ? अरे ये आजकल का रीति रिवाज है भाई, ये तो आजकल का होना है ऐसे. ಇದು ಈಗಿನ ಒಂದು ಆಧುನಿಕ ಯುಗದ ಒಂದು ಪದ್ಧತಿ ಇದಾಗಿದೆ, ಈ ಪದ್ಧತಿಯ ಪ್ರಕಾರವೇ ನಾವು ಇರಬೇಕಾಗ್ತದೆ ಎಂಬುದಾಗಿ ಹೇಳುವಂತ ಮಾತುಗಳನ್ನು ಕೇಳಿಸಿಕೊಂಡು, लड़कियां ऐसे ऐसे कपड़े पहनती जिससे पूरा उनका अंग प्रदर्शन होता है. ಒಂದು ಸ್ತ್ರೀಯ ಹುಡುಗಿಯರು ಈ ರೀತಿಯಾದಂತಹ ಬಟ್ಟೆಗಳನ್ನ ಧರಿಸಿಕೊಳ್ಳುತ್ತಾರೆ. ಆ ಬಟ್ಟೆಗಳ ಸಹಾಯದಿಂದ ಅವರ ಶರೀರದ ಎಲ್ಲಾ ಅಂಗಗಳನ್ನ ತೋರ್ಪಡಿಸಿಕೊಳ್ಳುವಂತ ರೀತಿಯಲ್ಲಿ ಬಟ್ಟೆಯನ್ನು ಧರಿಸುತ್ತಾರೆ. अगर किसी ने उसको बोल दिया अरे ऐसे कपड़े क्यों पहनते हो, ಯಾರಾದರೂ ಬಂದು ಯಾಕಮ್ಮ ಇಂತಹ ಬಟ್ಟೆಯನ್ನು ಧರಿಸಿಕೊಂಡಿದ್ದಿ ಎಂಬುದಾಗಿ ಕೇಳಿದ್ದೆ ಆದರೆ उनको जवाब देते हैं कि आपको नहीं पता ये तो आज का फैशन है. ಅವರು ಕೊಡುವಂತ ಉತ್ತರವೇನು ಗೊತ್ತಾ ನಿಮಗೆ? ಅಯ್ಯೋ, ಇದೊಂದು ಈಗಿನ ದಿನದ ಈ ಫ್ಯಾಷನ್ ಆಗಿದೆ, ಇದೊಂದು ಫ್ಯಾಷನ್ ಕಾಲ ಆಗಿದೆ. आजकल बहुत सारे जवान लड़के लड़कियां कहीं अकेले जाना, दोस्ती करना, रात को देरी से आना, ये सारी बातें कॉमन हो गया है. ಇವತ್ತಿನ ದಿನಗಳಲ್ಲಿ ನಾವು ನೋಡುವಾಗ ಯವನ ಪ್ರಾಯದಲ್ಲಿರುವಂತಹ ಹುಡುಗ ಹುಡುಗಿಯರು ರಾತ್ರಿ ಸಮಯದವರೆಗೆ ದೂರದ ಪ್ರದೇಶದವರೆಗೆ ಒಂಟಿಯಾಗಿ ಹೋಗುವಂತದ್ದು, ಮತ್ತೆ ರಾತ್ರಿ ತಡ ಮಾಡಿ ಮನೆಗೆ ಬರುವಂತದ್ದು, ಇವೆಲ್ಲವೂ ಕೂಡ ಮನೆಗಳಲ್ಲಿ ಸಾಮಾನ್ಯವಾದಂತಹ ಘಟನೆಗಳಾಗಿ ಬಿಟ್ಟಿವೆ. अगर कोई उसको कुछ बोलेगा कि क्यों ऐसा कर रहे हो, ಯಾಕೆ ಹೀಗೆ ಮಾಡುತ್ತಾ ಇದ್ದೀಯಾ ಎಂಬುದಾಗಿ ಯಾರಾದರೂ ಕೇಳಿದರೆ क्या बोलते हैं? ಅವರು ಏನನ್ನ ಹೇಳ್ತಾರೆ? आजकल का
ಇವತ್ತಿನ ದಿನದ फैशन है, ಫ್ಯಾಷನ್ ಆಗಿದೆ ಇದು. ये सारी बातें आम हैं. ಇವೆಲ್ಲ ಸಾಮಾನ್ಯವಾದ ಮಾತುಗಳು. डेटिंग, बिना शादी किए हुए डेटिंग कर रहे हैं लड़का लड़की. ಇವತ್ತಿನ ದಿನಗಳಲ್ಲಿ ನೋಡುವಾಗ ಹುಡುಗ ಹುಡುಗಿಯರು ವಿವಾಹವಿಲ್ಲದೆ ಡೇಟಿಂಗ್ ಗೋಸ್ಕರವಾಗಿ ಕಾಯುವಂತವರಾಗಿದ್ದಾರೆ. कई लोग जो बोलते हैं ना लिव इन रिलेशनशिप, ಕೆಲವರು ಈ ರೀತಿಯಾಗಿ ಕೂಡ ಹೇಳುತ್ತಾರೆ ಲಿವಿಂಗ್ ರಿಲೇಶನ್ಶಿಪ್, ವಿವಾಹಕ್ಕೆ ಮುಂಚಿತವಾಗಿರುವಂತಹ ಸಂಬಂಧವನ್ನ ಹೊಂದುವಂತದ್ದು. शादी हो गया कुछ ही दिनों के बाद में फिर डाइवोर्स भी हो जाना. ಮದುವೆ ವಿವಾಹವಾಗುವಂತದ್ದು, ವಿವಾಹವಾದ ಕೆಲವೇ ದಿನಗಳ ನಂತರ ಇಬ್ಬರಲ್ಲಿ ಕೂಡ ತ್ಯಾಗವಾಗುವಂತದ್ದು. अविश्वासी के साथ में शादी कर लेना, ಅವಿಶ್ವಾಸಿಗಳೊಂದಿಗೆ ಮದುವೆ ಮಾಡಿಕೊಳ್ಳುವಂತದ್ದು, डाइवोर्स हो जाना, ಡಿವೋರ್ಸ್ಗಳು ಆಗುವಂತದ್ದು, फिर से शादी कर लेना, ಮತ್ತೆ ಮದುವೆ ಆಗುವಂತದ್ದು. ये सारी चीजें आजकल चल रही है. ಇವೆಲ್ಲಾ ಘಟನೆಗಳು, ಸಂಗತಿಗಳು ಇವತ್ತು ಸಾಮಾನ್ಯವಾಗಿ ನಡೀತಾ ಇವೆ. समाज को कोई आपत्ति नहीं है, ಇದರ ಬಗ್ಗೆ ಯಾವುದಂತಹ ಸಂದರ್ಭ, ಕಠಿಣ ಪರಿಸ್ಥಿತಿ ಸಮಾಜಕ್ಕೆ, ಲೋಕಕ್ಕೆ ಇಲ್ಲ. दुनिया के लोगों को कोई आपत्ति नहीं है. ಇದರಿಂದ ಯಾವ ಸಮಸ್ಯೆಯೂ ಲೌಕಿಕವಾದ ಜನರಿಗೆ ಇಲ್ಲ. उनके हिसाब से ये डेवलपमेंट है, ಅವರ ಒಂದು ಆಲೋಚನೆ ಮೇರೆಗೆ ಇದೊಂದು ಅಭಿವೃದ್ಧಿ ಹೋಗುತ್ತದೆ ಎಂಬುದಾಗಿ ಹೇಳುತ್ತಾರೆ. उनके हिसाब से लगता है कि दुनिया और आगे बढ़ रहा है. ಅವರಿಗೆ ಅನಿಸುತ್ತದೆ ನಮ್ಮ ಈ ಜಗತ್ತು ಅಭಿವೃದ್ಧಿಯೊತ್ತಿಗೆ ಸಾಗುತ್ತಾ ಇದೆ, ಇನ್ನೂ ಬೆಳೀತಿದೆ ಎಂಬುದಾಗಿ. और हमारे जवान लोगों को कई बार लगता है, ನಮ್ಮ ಯೌವನಸ್ಥರಿಗೆ ಅನೇಕ ಬಾರಿ ಈ ರೀತಿಯಾಗಿ ಅನಿಸುತ್ತದೆ, इसमें क्या बुराई है, ಇದರಲ್ಲಿ ಏನು ತಪ್ಪಿದೆ, डेटिंग करने में क्या बुराई है, ಡೇಟಿಂಗ್ ಮಾಡುವುದರಿಂದ ಏನು ತಪ್ಪಿದೆ, शादी से पहले दोस्ती करके लड़का लड़की घूमना, इसमें क्या खराबी है. ಮದುವೆಗಿಂತ ಮುಂಚಿತವಾಗಿ ಹುಡುಗ ಹುಡುಗಿಯರು ಪರಿಚಯ ಮಾಡಿಕೊಂಡು ತಿರುಗಾಡಿಕೊಂಡು ಹೋಗುವುದು, ಇದರಲ್ಲಿ ये ಏನು तो ತಪ್ಪಿದೆ? आजकल का फैशन है, ಇದೊಂದು ಇವತ್ತಿನ ದಿನದ ಫ್ಯಾಷನ್ ಆಗಿದೆ, आजकल का ट्रेंड है बोलते हैं. ಅದು ಇವತ್ತಿನ ಈ ಒಂದು ಕಾಲದ ಟ್ರೆಂಡ್ ಆಗಿದೆ, ಒಂದು ಪದ್ಧತಿ ಆಗಿದೆ ಬಿಟ್ಟಿದೆ. आपने दुकान देखा ना, एक तो शोरूम कपड़ा का खोला हुआ है, ट्रेंड्स नाम लिखा है. ನಿಮ್ಮ ಒಂದು ಬಟ್ಟೆ ಅಂಗಡಿಯನ್ನು ನೋಡಿರಬಹುದು, ಅಲ್ಲಿ ಟ್ರೆಂಡ್ಸ್ ಬಟ್ಟೆ ಅಂಗಡಿಯನ್ನು ಕಾಣಿಸುತ್ತದೆ. ट्रेंड्स मतलब आज का जो चल रहा है, ಇವತ್ತಿನ ದಿನ ಪ್ರಸ್ತುತವಾಗಿ ಏನು ನಡೀತಾ ಇದೆಯೋ ಅದನ್ನೇ ವ್ಯಕ್ತಪಡಿಸುವಂತಹ ಬಟ್ಟೆಗಳುಳ್ಳಂತಹ ಒಂದು ಬಟ್ಟೆ ಅಂಗಡಿ ಹೆಸರದು. यहाँ तक कि बड़ा दुख लगता है मेरे प्यारों, कई जवानों को देख करके. ಅನೇಕ ಒಂದು ಕೆಲವು ಯೌವನಸ್ಥರನ್ನ ನಾನು ನೋಡುವಾಗ ನನ್ನ ಮನಸ್ಸಿಗೆ ತುಂಬಾ ದುಃಖವಾಗುತ್ತದೆ. मैं एक परिवार में गया था, एक विश्वासी के परिवार में, और उसकी मम्मी पापा मुझे बोल रहे थे कि उनके बेटे को समझाओ. ನಾನು ಒಂದು ದೇವಜನರ ಕುಟುಂಬಕ್ಕೆ ಭೇಟಿ ಕೊಟ್ಟಿದ್ದೇನೋ. ಭೇಟಿ ಕೊಟ್ಟ ಸಂದರ್ಭದಲ್ಲಿ ಅಲ್ಲಿರುವಂತಹ ತಂದೆ ತಾಯಿಗಳು ಒಂದು ಮಾತನ್ನ ಹೇಳಿದ್ರು, ಬ್ರದರ್ ನಮ್ಮ ಮಗನೊಟ್ಟಿಗೆ ಸ್ವಲ್ಪ ಮಾತನಾಡಿರಿ ಎಂಬುದಾಗಿ. उनका बेटा करता क्या है कि हर रविवार के दिन में सुबह आराधना करने के लिए माँ बाप के दबाव से आता है. ಪ್ರತಿ ರವಿವಾರ ಆರಾಧನೆ ಮಾಡುವುದಕ್ಕೋಸ್ಕರವಾಗಿ ತಂದೆ ತಾಯಿಗಳು ಒತ್ತಡ ಹಾಕಿದ್ದಾರೆ ಎಂಬಂತಹ ಆಲೋಚನೆಯೊಂದಿಗೆ ಆತನ ಮಾತ್ರ ಬರುತ್ತಾನೆ. जैसे ही मेज का कार्यक्रम खत्म होता है और प्रार्थना करते हैं, तुरंत ये आदमी गायब हो जाता है. ಎಷ್ಟು ಕರ್ತನ ಒಂದು ಭೋಜನ ಮುಗಿದ ತಕ್ಷಣವೇ ಆತನ ಅದನ್ನ ಬಿಟ್ಟು ಅಲ್ಲಿಂದ ಎದ್ದು ಹೊರಟು ಹೋಗುತ್ತಾನೆ. तो उसके मम्मी पापा बोलते हैं कि ये वचन सुनने के लिए कभी नहीं बैठता है. ಈ ಅವರ ತಂದೆ ತಾಯಿಗಳು ಹೇಳ್ತಾರೆ, ಈ ನನ್ನ ಮಗನು ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳುವುದಕ್ಕಾಗಿ ಎಂದಿಗೂ ಕುಳಿತುಕೊಳ್ಳುವುದಿಲ್ಲವಲ್ಲ. तो मैं जब उस लड़के से बात कर रहा था, ನಾನು ಆ ಹುಡುಗನೊಟ್ಟಿಗೆ ಮಾತನಾಡುತ್ತಾ ಇರುವಾಗ उसने भी केवल यही लाइन बोला, ಅವನು ಕೂಡ ಇದೇ ಮಾತುಗಳನ್ನ ಹೇಳುತ್ತಾನೆ, अंकल ये सब चलता है आजकल. ಅಂಕಲ್ ಇದೆಲ್ಲ ಇವತ್ತಿನ ದಿನ ನಡೀತಾ ಇರೋ ಸಾಮಾನ್ಯ ವಿಷಯವಾಗಿದೆ ಬಿಡಿ. आजकल ये सब लोग करते हैं ऐसे. ಆದ್ರೆ ಇದೇ ರೀತಿಯಾಗಿ ಎಲ್ಲರೂ ಹಂಗೆ ಮಾಡ್ತಾ ಇದ್ದಾರೆ ಅಂಕಲ್. बहुत सारे हमारे कलिशा के बहुत सारे जवान लोग हैं, बहुत सारे बड़े लोग हैं, वो लोग भी ऐसे करते हैं. मैच खत्म होता है, निकल करके चले जाते हैं. ನಮ್ಮ ಸಭೆಯಲ್ಲಿ ಅನೇಕ ಯವನಸ್ಥರಿದ್ದಾರೆ, ಅವರೆಲ್ಲರೂ ಕೂಡ ಹಾಗೆ ಮಾಡ್ತಾ ಇದ್ದಾರೆ. ಅನೇಕ ದೊಡ್ಡವರು ಕೂಡ ಇದ್ದಾರೆ, ಅವರು ಕೂಡ ಹಾಗೆ ಬೇಗನೆ ಎದ್ದು ಹೋಗಿ ಬಿಡ್ತಾರೆ ಅಂಕಲ್. ये उनका कल्चर बन गया, ಇದು ಅವರ ಸಂಸ್ಕೃತಿ ಆಗಿಬಿಟ್ಟಿದೆ. ये उनका फैशन बन गया, आदत बन गया है. ಇದು ಅವರ ಒಂದು ಪದ್ಧತಿ, ಒಂದು ರೂಢಿಯಾಗಿ ಬಿಟ್ಟು ಬಿಟ್ಟಿದೆ. मेरे प्यारो, फैशन क्या है, दुनिया क्या कहती है, कल्चर क्या कहता है, उससे कोई मतलब नहीं. दानियल ने बोला, परमेश्वर का वचन क्या कहता है मैं उसको मानूंगा. ದೇವರ ವಾಕ್ಯ ಏನ್ ಹೇಳ್ತದೆ ಎಂಬುದಾಗಿ ಮಾತ್ರವೇ ದಾನಿಯೇಲನು ಗಮನಿಸಿದನು ವಿನಃ ಈ ಫ್ಯಾಷನ್ ಏನ್ ಹೇಳ್ತದೆ, ಲೋಕವೇನ್ ಹೇಳ್ತದೆ ಎಂಬುದಾಗಿ ಆತನು ಗಮನಿಸಲೇ ಇಲ್ಲ. आज दुनिया हर जवान के ऊपर ये कल्चर का प्रेशर बहुत ज्यादा है मेरे प्यारों. ಇವತ್ತಿನ ದಿನ ಈ ಲೋಕವು ಯವನಸ್ಥರ ಮೇಲೆ ಒಂದು ಜೀವನ ಶೈಲಿ, ಒಂದು ಪದ್ಧತಿ ಎಂಬ ರೂಪದಲ್ಲಿ ಅನೇಕ ಒತ್ತಡವನ್ನ ಯವನಸ್ಥರ ಮೇಲೆ ಹೇರುತ್ತಾ ಇದೆ. मेरे जवान भाइयों, ನನ್ನ ಪ್ರಿಯ ಯವನಸ್ಥರೇ, हमेशा मैं आपसे यही विनती करूंगा, ನಾನು ಯಾವಾಗಲೂ ನಿಮ್ಮಲ್ಲಿ ಒಂದೇ ವಿನಂತಿಸಿಕೊಳ್ಳುತ್ತೇನೆ, कभी कल्चर के बहाने परमेश्वर के वचन के खिलाफ कोई कदम मत उठाना. ಈ ರೀತಿಯಾದಂತಹ ಸಂಸ್ಕೃತಿ ಜೀವನ ಶೈಲಿಯ ನಿಮಿತ್ತವಾಗಿ ದೇವರ ವಾಕ್ಯವನ್ನು ಆಧಾರ ಮಾಡಿಕೊಳ್ಳಬೇಡಿರಿ. जितने बहनें हैं यहाँ पर मैं आपको ही बोलना चाहता हूँ, ಇಲ್ಲಿ ಕುಳಿತಂತ ಎಲ್ಲ ಸಹೋದರಿಯರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ, आजकल का कल्चर है, आजकल का फैशन है, आजकल यही सब चलता है, ये बोल करके कभी परमेश्वर के वचन के खिलाफ मत जाना. ಈ ರೀತಿಯಾಗಿ ಇವತ್ತಿನ ದಿನ ಎಲ್ಲವೂ ಇದೇ ರೀತಿಯಾಗಿ ನಡೀತಾ ಇದೆ, ಇವತ್ತಿನ ದಿನದ ಫ್ಯಾಷನ್ ಇದೇ ಆಗಿದೆ ಎಂಬುದಾಗಿ ಹೇಳಿಕೊಂಡು ಇವತ್ತಿನ ದಿನ ದೇವರ ವಾಕ್ಯವಾದ ವಿರುದ್ಧವಾಗಿ ನೀವು ಜೀವಿಸಬೇಡಿರಿ.
मेरे प्यारो, हमें समझना जरूरी है कि ये कल्चर और ये परमेश्वर का वचन का तरीका दोनों में बहुत ज्यादा फर्क नहीं महसूस होगा। आपको लगेगा कि ये मॉडर्निज्म है, उन्नति हो रही है, डेवलपमेंट कर रहे हैं, लेकिन ये शैतान का बहुत बड़ा चालबाजी है। ಈ ಒಂದು ಸಂಸ್ಕೃತಿ ಮತ್ತು ದೇವರ ವಾಕ್ಯಕ್ಕೆ ಎರಡಕ್ಕೆ ಹೋಲಿಕೆ ಮಾಡುವಾಗ ಅದು ತುಂಬಾ ವ್ಯತ್ಯಾಸವಾಗಿ ಕಂಡು ಬರುವಂತದ್ದಾಗಿದೆ. ಈ ವ್ಯತ್ಯಾಸವು ದೇವರ ಜನರಲ್ಲಿ ಅದು ಉಂಟು ಮಾಡುವಂತಹ ವ್ಯತ್ಯಾಸವಾಗಿದೆ. ಅದು ಬಹಳ ಪ್ರತಿರೂಪವಾಗಿ ನಮ್ಮ ಮೇಲೆ कार्य ಮಾಡುವಂತದ್ದಾಗಿದೆ. केवल जो परमेश्वर के वचन को समझ सकता है, परमेश्वर के वचन को प्रतिदिन पढ़ता है, वही जान पाएगा कि कल्चर क्या है दुनिया का और परमेश्वर का वचन क्या सिखाता है. ಯಾವ ವ್ಯಕ್ತಿಯು ಪ್ರತಿನಿತ್ಯವೂ ತನ್ನ ಧ್ಯಾನದ ಸಮಯದಲ್ಲಿ ನಿತ್ಯವೂ ದೇವರ ವಾಕ್ಯವನ್ನು ಧ್ಯಾನ ಮಾಡುತ್ತಾನ, ಓದುತ್ತಾನ, ಅಂತಹ ವ್ಯಕ್ತಿಯೇ ಮಾತ್ರವೇ ದೇವರ ವಾಕ್ಯ ಏನು ಹೇಳುತ್ತದೆ ಮತ್ತು ಲೌಕಿಕವಾದಂತಹ ಸಿದ್ಧಾಂತ ಏನು ಹೇಳುತ್ತದೆ ಎಂಬುದಾಗಿ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯವಿದೆ. दानियल और उसके मित्र लोगों को पता था कि दुनिया का कल्चर क्या है और परमेश्वर का वचन क्या कहता है. ದಾನಿಯೇಲನಿಗೆ ಮತ್ತು ಆತನ ಸಂಗಡಿಗರು ಬಹಳ ಸ್ಪಷ್ಟವಾಗಿ ಗೊತ್ತಿತ್ತು ಲೌಕಿಕವಾಗಿರುವಂತಹ ಒಂದು ಜೀವನ ಶೈಲಿ, ಸಂಸ್ಕೃತಿ ಏನಾಗಿತ್ತು ಮತ್ತು ದೇವರ ವಾಕ್ಯದ ಸಿದ್ಧಾಂತ ಏನಾಗಿತ್ತು ಎಂಬುದಾಗಿ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದರು. आप जरा सोच करके देखिए कि कितने सारे लोगों ने आकर के दानियल को थोड़ा सा बहकाने का कोशिश किया होगा. ಸ್ವಲ್ಪ ಒಂದು ಊಹೆಯಾಗಿ ಆಲೋಚನೆಯಾಗಿ ನಿಮ್ಮ ಮುಂದೆ ಕಣ್ಣು ಮುಂದೆ ತೆಗೆದುಕೊಂಡು ಬಂದ್ರಿ. ಎಷ್ಟು ಜನ ದಾನಿಯೇಲನ ಮತ್ತು ಆತನ ಸಂಗಡಿಗರನ್ನ ಮೇಲೆ ಒತ್ತಡವನ್ನ ಹೇರಿರಬಹುದು ಎಂಬುದಾಗಿ. अरे ये थोड़ा सा पी लेना भाई, अरे थोड़ा सा खाना खा लेना राजा का, क्या हो जाएगा, ये तो आजकल चलता है ना भाई, ये तो राजा के तरफ से दिया गया है, ये तो कल्चर है, खा ले भाई. ಈ ರೀತಿಯಾಗಿ ಆತನ ಹತ್ತಿರ ಬಂದು, ಅಯ್ಯೋ ದಾನಿಯೇಲನೇ, ಇದು ರಾಜನ ಭೋಜನ ಪದಾರ್ಥವಲ್ಲವ, ಇದನ್ನು ತಿನ್ನು, ಇದರಲ್ಲಿ ಪಾನ ಮಾಡು, ಇವತ್ತಿನ ದಿನದ ಜೀವನ ಶೈಲಿ, ಒಂದು ಕಲ್ಚರ್, ಸಂಸ್ಕೃತಿ ಇದಾಗಿದೆ, ಅದರಲ್ಲಿ ತೆಗೆದುಕೊಳ್ಳುವುದರಲ್ಲಿ ಏನು ತಪ್ಪಿಲ್ಲಪ್ಪ, ಯಾಕೆ ಹೀಗೆ ಮಾಡ್ತೀಯಾ ಎಂಬುದಾಗಿ ಎಷ್ಟೋ ಜನ ಹೇಳಿರಬಹುದು. ऐसा कोई भी कल्चर जो परमेश्वर के वचन के बिल्कुल विपरीत जाता है, कभी मत अपनाना मेरे प्यारे. ಯಾವುದೇ ಒಂದು ಸಂಸ್ಕೃತಿಯು, ಯಾವುದೇ ಒಂದು ಜೀವನ ಶೈಲಿಯು ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಸಾಗುವಂತದ್ದು ಇದ್ದರೆ ಅದಕ್ಕನುಸಾರವಾಗಿ ನೀವು ನಡೆಯಬೇಡಿರಿ ನನ್ನ ಪ್ರಿಯರೇ. परमेश्वर का वचन ही हमारा सर्वश्रेष्ठ और सर्वप्रथम हमारे जीवन में दर्ज मतलब उसका प्राथमिकता होना जरूरी है. ನಮ್ಮ ಜೀವಿತದಲ್ಲಿ ದೇವರ ವಾಕ್ಯಕ್ಕೆ ಮೊಟ್ಟ ಮೊದಲನೇ ಪ್ರಥಮ ಸ್ಥಾನವನ್ನು ನಾವು ಕೊಡುವಂತವರಾಗಿರಬೇಕು. पहला दबाव उनके ऊपर में था, वो है कल्चरल प्रेशर, सांस्कृतिक दबाव. ಅವರ ಮೇಲೆ ಇರುವಂತಹ ಮೊದಲನೆಯ ಒತ್ತಡ ಏನೆಂದು ನೋಡುವಾಗ ಸಾಂಸ್ಕೃತಿಕ ಅಥವಾ ಒಂದು ಜೀವನ ಶೈಲಿಯ ಒತ್ತಡ ಅವರ ಮೇಲೆ ಇತ್ತು. दूसरा प्रेशर उसके ऊपर, ಅವರ ಮೇಲೆ ಇರುವಂತಹ ಎರಡನೇ ಒತ್ತಡವನ್ನು ನೋಡೋಣ. उसको बोलते हैं पीर प्रेशर्स और सहयोगियों का दबाव. ಅವನ ಜೊತೆಯವರ ಒಂದು ಒತ್ತಡ. ध्यान से सुनिएगा, ಅರ್ಥ ಮಾಡಿಕೊಳ್ಳಿ, ಲಕ್ಷ್ಯ ಕೊಟ್ಟು. पीर प्रेशर मतलब उनके जो सहयोगी लोग थे, उनके साथ रहने वाले, उनका दबाव. ಎರಡನೆಯದಾಗಿರುವಂತಹ ಆತನ ಮೇಲೆ ಒತ್ತಡವೆಂದು ನೋಡುವಾಗ ಆತನ ವಯಸ್ಕರ, ಸಮವಯಸ್ಕರ ಒಂದು ಗುಂಪು ಅಥವಾ ಸಹೋದ್ಯೋಗಿ ಸಹೋಜನರ ಒಂದು ಗುಂಪಿನ ಒತ್ತಡ ಅವರ ಮೇಲೆ ಇತ್ತು. कैसे समझ में आता है कि उनको सहयोगियों का दबाव था? ಯಾವ ರೀತಿಯಾಗಿ ಇದು ನಮಗೆ ಅರ್ಥವಾಗುತ್ತದೆ, ಹೇಗೆ ಗೊತ್ತಾಗುತ್ತದೆ ಅವರ ಜೊತೆ ಇರುವಂತವರ ಮೂಲಕ ಒತ್ತಡ ಇತ್ತು ಎಂಬುದಾಗಿ? देखिए पद 8 में क्या लिखा है. 8ನೇ ವಚನದಲ್ಲಿ ನೋಡಿರಿ, बट डैनियल, ಆದರೆ ದಾನಿಯೇಲನು ಎಂಬುದಾಗಿ ಓದುತ್ತೇವೆ. बट डैनियल का मतलब क्या होता है कि इससे पहले बहुत सारे लोगों ने राजा के हुक्म को मान करके राजा के कहे अनुसार उस भोजन को खाया, उस दाखमधु को पिया, बट डैनियल रिफ्यूज किया. ಅಲ್ಲಿರುವಂತಹ ಆದರೆ ಎಂದು ಹೇಳುವಾಗ ಆ ಒಂದು ಪದ ಏನನ್ನು ತೋರಿಸುತ್ತದೆ ಅಂದರೆ, ದಾನಿಯೇಲನ ಜೊತೆ ಇರುವಂತಹ ಇನ್ನುಳಿದಂತಹ ಜನರು, ಯವನಸ್ಥರು ರಾಜನು ಕೊಡುವಂತಹ ಆ ರಾಜನ ಭೋಜನ ಪದಾರ್ಥಗಳನ್ನು ಸೇವಿಸಿದರು, ಆತನ ಪಾನದ ಪಾತ್ರೆಯಲ್ಲಿ ಪಾನ ಮಾಡಿದರು, ಆದರೆ ದಾನಿಯೇಲನು ಮಾತ್ರ ಎಂಬುದಾಗಿ ನೋಡುತ್ತೇವೆ. मतलब कितने सारे हजारों नौजवान होंगे वहां पर, ಅಲ್ಲಿ ಎಷ್ಟೋ ಸಾವಿರ ಜನ ಯವನಸ್ಥರು ಇರಬಹುದು, और सबके सब राजा की बात को मानने के लिए तैयार हो गए. ಎಲ್ಲರೂ ಕೂಡ ರಾಜನ ಮಾತುಗಳನ್ನ ಕೇಳಿಸಿಕೊಂಡು ವಿಧೇಯರಾಗುತ್ತಾರೆ. और ना केवल वो माने, परंतु वो आकर के दानियल को भी बहकाने का कोशिश किए रहेंगे. ಅವರು ತಾವು ಮಾತ್ರವೇ ರಾಜನ ಒಂದು ಆಜ್ಞೆಗಳಿಗೆ ವಿಧೇಯರಾಗೋದು ಅಷ್ಟೇ ಅಲ್ಲದೆ ದಾನಿಯೇಲನಿಗೂ ಕೂಡ ಬಂದು ಹೇಳುತ್ತಾರೆ, ನೀನು ವಿಧೇಯನಾಗು ಎಂಬುದಾಗಿ. लेकिन दानियल, यहाँ लिखा हुआ बट डैनियल, ಆದರೆ ದಾನಿಯೇಲನು ಎಂಬುದಾಗಿ ನಾವು ಇಲ್ಲಿ ಓದುತ್ತೇವೆ. जरा सोच करके देखिए मेरे प्यारो, जब आप प्रभु के लिए जीने की कोशिश करेंगे ना,
ಈ ರೀತಿಯಾಗಿ ಸ್ವಲ್ಪ ನೀವು ಆಲೋಚನೆ ಮಾಡಿಕೊಂಡು ನೋಡಿರಿ, ನೀವು ಕರ್ತನಿಗಾಗಿ ಜೀವಿಸುತ್ತೇನೆ ಎಂಬುದಾಗಿ ನಿರ್ಧಾರ ತೆಗೆದುಕೊಳ್ಳೋ ಸಂದರ್ಭದಲ್ಲಿ सबसे ज्यादा जो दबाव आपके ऊपर आएगा आपके मित्रों के द्वारा। ಹೆಚ್ಚಾದಂತ ಒತ್ತಡ ನಿಮ್ಮ ಜೀವಿತಗಳಲ್ಲಿ ಬರುವಂತದ್ದು ಅದು ನಿನ್ನ ಗೆಳೆಯ ಅಥವಾ ಮಿತ್ರರ ಮೂಲಕವಾಗಿಯೇ। जिसके साथ आप पढ़ाई करते हैं, ನೀವು ಯಾರ ಹತ್ತಿರ ಸಮಯ ಕಳೆಯುತ್ತೀರೋ, जिसके साथ आप नौकरी करते हैं, ಯಾರ ಹತ್ತಿರ ನೀವು ಕೆಲಸ, ಯಾರ ಜೊತೆಯಲ್ಲಿ ಕೆಲಸ ಮಾಡುತ್ತೀರೋ, या आपके बचपन के मित्र, ಅವರು ನಿಮ್ಮ ಒಂದು ಚಿಕ್ಕ ಪ್ರಾಯದ ಒಂದು ಗೆಳೆಯರಾಗಿರುತ್ತಾರೆ, अड़ोस पड़ोस के बहुत सारे लोग, ನಿಮ್ಮ ಮನೆಯ ಸುತ್ತಮುತ್ತಲಿರುವಂತಹ ಜನಗಳಾಗಿರುತ್ತಾರೆ। ये मित्र लोगों का बहुत बड़ा समूह आपके ऊपर हमेशा प्रेशर डालेगा। ಈ ಒಂದು ಗೆಳೆಯರ ಒಂದು ಗುಂಪು ನಿಮ್ಮ ಮೇಲೆ ತುಂಬಾ ಒತ್ತಡವನ್ನು ಯಾವಾಗಲೂ ಕೂಡ ಹೇರುತ್ತಾ ಇರುತ್ತದೆ। अरे चलना भाई, कर लेना, अरे कोई बात नहीं, चलो ना, ಬಾರಪ್ಪ ಹೋಗೋಣ, ಏನು ಪರವಾಗಿಲ್ಲ, ತೆಗೆದುಕೊಂಡ್ರೆ ಏನು ಆಗಲ್ಲ ಎಂಬುದಾಗಿ ತುಂಬಾ ಸಾರಿ ಪ್ರಯತ್ನಿಸುತ್ತಾರೆ। मैंने अधिकांश विश्वासी जवानों को भटकते हुए देखा है, तो इसके पीछे का कारण उनकी संगति या उसके मित्रों का दबाव के कारण हुआ है। ನಾನು ಅನೇಕ ಯವನಸ್ಥರು ತಮ್ಮ ನಂಬಿಕೆಯ ಜೀವಿತದಲ್ಲಿ ಅವರು ತಪ್ಪಿ ಹೋಗುವುದನ್ನು ನೋಡಿದ್ದೇನೆ। ಅವರು ತಪ್ಪಿ ಹೋಗುವುದಕ್ಕಾಗಿ ಕಾರಣಗಳನ್ನು ಗಮನಿಸುವಾಗ ಅವರ ಯವನ ಪ್ರಾಯದಲ್ಲಿರುವಂತಹ ಗೆಳೆಯರ ಮಿತ್ರದ ಒತ್ತಡದ ನಿಮಿತ್ತವಾಗಿಯೇ। क्या आपको नहीं लगता है कि दानियल और उसके मित्र लोगों ने उनको दबाव नहीं दिया होगा? ನೀವು ಹೀಗೆ ಆಲೋಚನೆ ಮಾಡುತ್ತೀರೋ, ಆತನ ಗುಂಪಿನವರು ಅವರಿಗೆ ಒತ್ತಡ ಹಾಕಲಿಲ್ಲ ಎಂಬುದಾಗಿ? कैसा दबाव दिया होगा बोलिए जरा। ಎಂತಹ ಒತ್ತಡಗಳನ್ನು ಅವರು ಹೇರಿರಬಹುದು, ಸ್ವಲ್ಪ ಹೇಳಬಹುದಾ? भाई थोड़ा बहुत चलता है यार, चलना, खा लेना, क्या हो जाता है? ಏನು ಪರವಾಗಿಲ್ಲ, ಸ್ವಲ್ಪ ತೆಗೆದುಕೊಂಡ್ರೆ ಏನ್ ತೊಂದರೆ ಇಲ್ಲ, ತಿಂದ್ಬಿಡು, ಕುಡಿ ಎಂಬುದಾಗಿ ಹೇಳ್ತಾರೆ। कोई दूसरा दोस्त आकर के बोला होगा, देख भाई हम लोग राजा के अंडर में हैं, हम लोग गुलाम हैं, हम लोग असहाय हैं, हम लोग क्या कर सकते हैं, राजा ने बोला है खाने के लिए, चलना खा लेते, उसमें क्या है? ಇನ್ನೊಬ್ಬ ಗೆಳೆಯನು ಬಂದು ಹೇಳಿರಬಹುದು, ಅಯ್ಯೋ ನಾನು ರಾಜನ ಅಧೀನದಲ್ಲಿದ್ದೇವೆ, ರಾಜನ ಅಧೀನದಲ್ಲಿರುವುದರಿಂದ ಆತನ ಹೇಳಿದಂತ ಆಜ್ಞೆಯನ್ನು ನಾವು ಪಾಲಿಸಬೇಕು, ಅದರಲ್ಲಿ ಏನು ತಪ್ಪಿದೆ, ಸ್ವಲ್ಪ ತೆಗೆದುಕೋ, ತಿನ್ನು, ಏನು ಪರವಾಗಿಲ್ಲ ಎಂಬುದಾಗಿ ಹೇಳಿರಬಹುದು। कोई मित्र आकर के दानियल को और उसके दोस्तों को बोला होगा, देख भाई हम लोग अपने माँ बाप से बहुत दूर देश में रह रहे हैं और यहाँ पर तो हम लोग कुछ भी नहीं कर सकते, तो वो जैसा बोलते हैं, उनका कल्चर जैसा है, उनका रीति रिवाज जैसा है, चलो हम मानने के लिए तैयार हैं। ಅದೇ ರೀತಿಯಾಗಿ ಇನ್ನೊಬ್ಬ ಗೆಳೆಯನು ಬಂದು ಹೇಳಿರಬಹುದು, ನೋಡು ನಾವು ತಂದೆ ತಾಯಿಗಳಿಂದ ತುಂಬಾ ದೂರದಲ್ಲಿ ಇದ್ದೇವೆ, ನಮಗೆ ಹೇಳುವಂತರು ಕೇಳುವಂತರು ಯಾರಿಲ್ಲ, ಈಗ ಬಾ ನಾವು ತೆಗೆದುಕೊಂಡು ಸೇವನೆ ಮಾಡೋಣ, ಇಲ್ಲವಾದರೆ ನಮ್ಮ ಪರಿಸ್ಥಿತಿಯನ್ನು ನಮ್ಮ ಮಾತುಗಳನ್ನು ಕೇಳುವಂತವರು ಯಾರು ಎಂಬಂತ ಒತ್ತಡವನ್ನು ಕೂಡ ಹೇರಿರಬಹುದು। कई दोस्तों ने ऐसा भी बोला होगा, अरे भाई देखना, अगर उनकी बात को सुन करके उनके अनुसार अगर कर देते हैं ना, हो सकता है कि हमें प्रभु की गवाही देने का मौका मिल जाए। ಕೆಲವೊಂದು ಇನ್ನೊಂದು ಗುಂಪಿನವರು ಈ ರೀತಿಯಾಗಿ ಕೂಡ ಹೇಳಿರಬಹುದು, ಅವರು ಹೇಳುವಂತಹ ಮಾತುಗಳಿಗೆ ನಾವು ವಿಧೇಯರಾಗಿ ತಿಂದು ಸೇವನೆ ಮಾಡುವುದರಿಂದ ನಾವು ಮುಂದಿನ ದಿನಗಳಲ್ಲಿ ದೇವರಿಗೆ ಒಂದು ಸಾಕ್ಷಿಗಳಾಗಿ ಕೂಡ ಇರಬಹುದು ಎಂಬುದಾಗಿ ಹೇಳಿರಬಹುದು। मित्रों, एक बात अपनी जिंदगी में हमेशा याद रखना, ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಯಾವತ್ತಿಗೂ ಒಂದು ಮಾತನ್ನ ಗಮನದಲ್ಲಿಟ್ಟುಕೊಳ್ಳಿರಿ, यदि आप अपने मित्रों के जैसे बन जाएंगे तो आप कभी उनके सामने प्रभु की गवाही नहीं दे पाएंगे। ನೀವು ನಿಮ್ಮ ಗೆಳೆಯರ ಹಾಗೆ ಬದಲಾವಣೆ ಹೊಂದಿದರೆ ನೀವು ಎಂದೆಂದಿಗೂ ಕೂಡ ಅಂತವರಿಗೆ ಮತ್ತೆ ಸುವಾರ್ತೆಯನ್ನು ಸಾರುವುದಕ್ಕೆ ನಿಮ್ಮ ಕೈಯಲ್ಲಿ ಆಗುವುದಿಲ್ಲ। परंतु अगर आप उसके विपरीत, अगर आप अपने पहचान को बना करके एक सच्चे मसीह के समान जीवन को जिएंगे ना, वाकई में आप उनके लिए बहुत बड़ा गवाह बन जाएंगे। ನೀವು ನಿಮ್ಮ ಗೆಳೆಯರ ಮಧ್ಯದಲ್ಲಿ ಒಂದು ಪ್ರತ್ಯೇಕತೆಯನ್ನ ಇಟ್ಟುಕೊಂಡು ನೀವು ಜೀವಿಸುವಾಗ, ಅವಾಗಲೇ ಮಾತ್ರವೇ ನೀವು ಅವರ ಮಧ್ಯದಲ್ಲಿ ದೇವರ ವಾಕ್ಯಕ್ಕನುಸಾರವಾಗಿ ಜೀವಿಸುವಾಗ ಒಂದು ದೊಡ್ಡ ಸಾಕ್ಷಿಯಾಗಿರುತ್ತೀರಿ ಮತ್ತು ಸುವಾರ್ತೆ ಸಾರುವುದಕ್ಕಾಗಿ ಮಾತ್ರ ನಿಮಗೆ ಅವಕಾಶ ಸಿಗುತ್ತದೆ। उसका प्रमाण है दानियल और उसके मित्र लोग। ಅದಕ್ಕೆ ಒಂದು ಆಧಾರವಾಗಿರುವಂತಹ ವ್ಯಕ್ತಿಗಳೆಂದರೆ ಅದು ದಾನಿಯೇಲ್ ಮತ್ತು ಆತನ ಸಂಗಡಿಗರೇ। इन्होंने उनकी बातों को ना सुन करके अपने आप को बनाए रखा, अपने पहचान को बनाए रखा, परमेश्वर के अनुसार खड़े रहा, जिसके कारण उन्होंने सबके सामने परमेश्वर के नाम की महिमा की और राजा भी इस बात को समझा। ಈ ರೀತಿಯಾಗಿ ಅವರು ತಮ್ಮ ಜೀವಿತಗಳಲ್ಲಿ ಆ ಗೆಳೆಯರ ಒತ್ತಡಕ್ಕೆ ಒಳಗಾಗದೆ ದೇವರ ವಾಕ್ಯವನ್ನು ಅರ್ಥ ಮಾಡಿಕೊಂಡವರು, ದೇವರ ವಾಕ್ಯಕ್ಕೆ ವಿಧೇಯರಾದಂತ ಇವರು ಪ್ರತ್ಯೇಕತೆಯನ್ನು ತೋರಿಸಿದವರಾಗಿ ಅಂತಹ ಭೋಜನ ಪದಾರ್ಥಗಳ ಸೇವನೆಗಾಗಿ ಎಷ್ಟೇ ಒತ್ತಡವನ್ನು ಹಾಕಿದರೂ ಕೂಡ ಅವುಗಳನ್ನು ಸೇವನೆ ಮಾಡದೆ ಅವರು ಕೊನೆಗೆ ರಾಜನು ಕೂಡ ಅದಕ್ಕೆ ಒಪ್ಪಿಕೊಳ್ಳುವಂತೆ ಮಾಡುತ್ತಾರೆ। हर एक जवानों को सबसे पहले ही अपने मन को पूरी तरह से उन परमेश्वर के वचन के सिद्धांत से तैयार करना जरूरी है। क्यों? ಪ್ರತಿಯೊಬ್ಬ ಯವನಸ್ಥನು ತನ್ನ ಮನಸ್ಸಿನಲ್ಲಿ ದೇವರ ವಾಕ್ಯದ ಸಿದ್ಧಾಂತಕ್ಕೆ ಅನುಸಾರವಾಗಿ ತನ್ನ ಮನಸ್ಸನ್ನ ಸಿದ್ಧಪಡಿಸಿಕೊಳ್ಳುವಂಥದ್ದು ಬಹಳ ಅವಶ್ಯಕತೆ ಆಗಿದೆ। ಯಾಕೆ ಅವಶ್ಯಕತೆ ಇದೆ? पहला कारण हम लोगों ने देखा, क्योंकि उनके ऊपर में सांस्कृतिक दबाव है। ಯಾಕೆಂದು ನೋಡುವಾಗ ಮೊದಲನೇ ಕಾರಣ ನೋಡುತ್ತೇವೆ, ಅವರ ಮೇಲೆ ಜೀವನ ಶೈಲಿ ಅಥವಾ ಸಾಂಸ್ಕೃತಿಕ ಒತ್ತಡವಿದೆ। कई सांस्कृतिक रीति रिवाज आपको
धकेलने वाले हैं, आपको दबाने वाले हैं। ಅನೇಕ ವಿಧವಾದಂತಹ ಸಂಸ್ಕೃತಿಗಳು ನಿಮ್ಮ ಸುತ್ತಲಿರುವಂತಹ ಜೀವನ ಶೈಲಿಯು ನಿಮ್ಮ ಮೇಲೆ ಒತ್ತಡವನ್ನು ಹಾಕಿ ನಿಮ್ಮ ಆತ್ಮಿಕ ಜೀವಿತವನ್ನ ಕುಗ್ಗಿಸುವುದಕ್ಕಾಗಿ ಪ್ರಯತ್ನ ಮಾಡುತ್ತಾನೆ ಇರುತ್ತವೆ. दूसरा हम लोगों ने देखा उसके सहयोगियों का दबाव है. ಎರಡನೇದಾಗಿ ನಾವು ನೋಡಿದ್ದೇವೆ ಆತನ ಗೆಳೆಯ ಮಿತ್ರರ ಗುಂಪಿನಿಂದ ಒತ್ತಡ ಬರುವುದನ್ನು ನೋಡುತ್ತೇವೆ. आप मसीह में आगे बढ़ेंगे, आपकी सहेली, आपके दोस्त आपको किसी न किसी रीति से नीचे टानने के लिए, शैतान के रास्ते में लेकर के आने के लिए भरसक प्रयास करेंगे. ನೀವಾದರೂ ದೇವರ ಸನ್ನಿಧಾನದಲ್ಲಿ ಬೆಳೆಯುತ್ತಾ ಅಭಿವೃದ್ಧಿ ಹೊಂದುತ್ತಾ ಕರ್ತನಿಗಾಗಿ ನಿಂತುಕೊಳ್ಳುವ ಸಂದರ್ಭದಲ್ಲಿ ಆ ಸೈತಾನನ ಗುಂಪನಾಗಿರುವಂತಹ ನಿನ್ನ ಗೆಳೆಯರ ಮಿತ್ರನ ಒಂದು ಗುಂಪು ಬಂದು ನಿಮ್ಮ ಮೇಲೆ ಒತ್ತಡವನ್ನು ಹಾಕುವುದರ ಮೂಲಕವಾಗಿ ದೇವರ ಸನ್ನಿಧಾನದಿಂದ ನಿಮ್ಮನ್ನು ಕುಗ್ಗಿಸುವುದಕ್ಕಾಗಿ ಕೆಳಗಿಳಿಸುವುದಕ್ಕಾಗಿ ಪ್ರಯತ್ನಿಸುತ್ತಾರೆ. तीसरा प्रेशर के बारे में आज देखेंगे. ಮೂರನೇ ಒತ್ತಡ ಕುರಿತಾಗಿ ಕೂಡ ನಾವು ನೋಡಿಕೊಳ್ಳೋಣ. तीसरा दबाव क्या है? ಮೂರನೇ ಒತ್ತಡ ಏನಾಗಿದೆ? फियर प्रेशर. ಅವರಲ್ಲಿರುವಂತಹ ಭಯ ಎನ್ನುವಂತಹ ಒತ್ತಡ, मतलब उनके ऊपर में डर का दबाव. ಅವರ ಮೇಲೆ ಭಯ ಆವರಿಸಿಕೊಂಡಂತಹ ಒಂದು ಒತ್ತಡ. कहां लिखा गया है? ಎಲ್ಲಿ ಬರೆಯಲ್ಪಟ್ಟಿದೆ? दानियल उसका पहला अध्याय, ದಾನಿಯೇಲನ ಮೊದಲನೇ ಗ್ರಂಥ उसके 10 पद में हम लोग पढ़ते हैं. 10ನೇ ವಚನದಲ್ಲಿ ಈ ರೀತಿಯಾಗಿ ಓದುತ್ತೇವೆ. ಆ ವಿಜ್ಞಾಪನೆಯನ್ನು ಕೇಳಿ ಕಂಚುಕಿಯರ ಅಧ್ಯಕ್ಷನು ದಾನಿಯೇಲನಿಗೆ, ನಿಮಗೆ ಆಹಾರ ಪಾನಗಳನ್ನು ಏರ್ಪಡಿಸಿದ ನನ್ನ ಒಡೆಯನಾದ ರಾಜನು ನಿಮ್ಮಂತೆ ಆರಿಸಲ್ಪಟ್ಟ ಯುವಕರ ಮುಖಕ್ಕಿಂತ ನಿಮ್ಮ ಮುಖವು ಬಾಡಿರುವುದನ್ನು ನೋಡುವನೆಂದು ಭಯಪಡುತ್ತೇನೆ. यहां पर स्पष्ट लिखा गया है, मैं अपने स्वामी राजा से डरता हूं, और लास्ट में लिखता है, मेरा सिर राजा के सामने जोखिम में मत डालो. ನಾನು ನನ್ನ ರಾಜನಿಗೋಸ್ಕರವಾಗಿ ಆತನ ನಿಮಿತ್ತವಾಗಿ ತುಂಬಾ ಭಯ ಪಡುತ್ತೇನೆ, ಆದ ಕಾರಣ ಆತನ ಮುಂದೆ ನನ್ನ ತಲೆ ತಗ್ಗಿಸುವಂತೆ ಮಾಡಬೇಡಿರಿ ಎಂಬುದಾಗಿ ಹೇಳುತ್ತಾನೆ. इसका मतलब ये पता चलता है कि अगर वो राजा का भोजन नहीं खाएंगे, दाख मधु नहीं पिएंगे, तो उनका जान का खतरा है. ಅವರು ಈ ಒಂದು ರಾಜನ ಭೋಜನ ಪದಾರ್ಥಗಳನ್ನು ತಿನ್ನದೇ ಹೋದರೆ ಅವರ ಜೀವಕ್ಕೆ ಅಪಾಯವಿದೆ ಎಂಬುದಾಗಿ ಬಹಳ ಸ್ಪಷ್ಟವಾಗಿ ಇಲ್ಲಿ ಅರ್ಥವಾಗುತ್ತದೆ. मेरे प्यारों, कई बार आपके ऊपर में वो डर का दबाव भी रहेगा. ಈ ರೀತಿಯಾಗಿ ನಿಮ್ಮ ಜೀವಿತಗಳಲ್ಲಿ ಅನೇಕ ಬಾರಿ ಇಂತಹ ಭಯದ ಒಂದು ಒತ್ತಡ ಆವರಿಸಿಕೊಳ್ಳಬಹುದು. अगर आप वो काम नहीं करेंगे जो शैतान चाहता है, जो संसार चाहता है, अगर आप नहीं करेंगे तो आपको बहुत बड़ा घाटा हो सकता है. ಲೋಕವು ನಿಮ್ಮ ಮೇಲೆ ಹೇರುವಂತಹ ಒಂದು ಕಾರ್ಯಗಳನ್ನ ವಿಷಯಗಳನ್ನ ನೀವು ಮಾಡದೆ, ಅಥವಾ ಸೈತಾನನು ಹೇರುವಂತಹ ಕಾರ್ಯಗಳನ್ನು ನೀವು ಮಾಡದೆ ಇರುವಾಗ ಒಂದು ಭಯದ ಒತ್ತಡ ನಿಮ್ಮ ಮೇಲೆ ಇರುತ್ತದೆ. कई दोस्त लोग है ना, अपने मित्रों की बातों को सुन करके प्रभु के जवान लोग, विश्वासी जवान लोग भटक जाते हैं और बोलते क्या है पता है? क्या करेंगे ब्रदर? अगर नहीं करेंगे ना तो हमारे दोस्त लोग हमारा मजाक उड़ाएंगे, मेरा डर है. ಈ ರೀತಿಯಾದಂತಹ ಅನೇಕವಾದಂತಹ ಯವನಸ್ಥರು ತಮ್ಮ ನಂಬಿಕೆಯ ಜೀವಿತದಲ್ಲಿ ಭ್ರಷ್ಟರಾಗಿ ಅನೇಕ ವಿಧವಾದಂತಹ ಪಾಪದ ಕಾರ್ಯಗಳಲ್ಲಿ ತೊಡಗಿಕೊಳ್ಳುತ್ತಾರೆ. ತೊಡಗಿಕೊಂಡಾಗ ಅವರನ್ನ ನಾವು ಕೇಳುತ್ತೇವೆ, ಯಾಕೆ ಈ ರೀತಿಯಾಗಿ ಮಾಡಿದರೆ ಎಂದು ಹೇಳುವಾಗ, ನನ್ನ ಗೆಳೆಯರ ನಿಮಿತ್ತವಾಗಿ ನಾನು ಅವರ ಮಾತುಗಳನ್ನು ಕೇಳದೆ ಹೋದರೆ ಅವರು ನನಗೆ ಅಸಹ್ಯ ಮಾಡುತ್ತಾರೆ, ಅಪಮಾನ ಮಾಡುತ್ತಾರೆ ಎಂಬುದಾಗಿ ನನಗೆ ಭಯ ಇದೆ ಎಂಬುದಾಗಿ ಅವರು ಹೇಳುತ್ತಾರೆ. कई मसीह विश्वासी लड़कियां, जवान बहनें जब कॉलेज जाती हैं तो कई उसकी सहेली लोग उनका मजाक उड़ाते हैं. ಅನೇಕವಾದಂತಹ ಒಂದು ಯವನಸ್ಥ ನಂಬಿಗಸ್ತ ಸಹೋದರಿಯರು ಕಾಲೇಜ್ಗಳಿಗೆ ಹೋಗುವಾಗ ಅವರ ಜೊತೆ ಗುಂಪಿನವರು ಅವರನ್ನ ಅಪಹಾಸ್ಯ ಮಾಡುತ್ತಾರೆ. कई लोग बोलेंगे, अरे तुम्हारा कोई बॉयफ्रेंड नहीं है? ಅಯ್ಯೋ, ನಿನಗೆ ಯಾವ ಬಾಯ್ ಫ್ರೆಂಡ್ ಇಲ್ವಾ? ओ मेरा तो 3 बॉयफ्रेंड है. ಅಯ್ಯೋ, ನನಗೆ 3 ಬಾಯ್ ಫ್ರೆಂಡ್ ಇದ್ದಾರಪ್ಪ. तेरा एक भी नहीं है? ನಿನಗೆ ಒಬ್ಬರು ಇಲ್ವಾ ಬಾಯ್ ಫ್ರೆಂಡ್? तेरा कोई नहीं है. ಎಂತ ಜೀವಿತಪ್ಪ ನಿಂದು, ಹೇಗ್ ಜೀವಿಸ್ತಿದ್ಯಾ? कई ऐसी बातें बोल करके आपके दिमाग को ऐसा कर देंगे कि अरे क्या है भाई, मेरे को डर लगता है ऐसा बोलने के लिए भी, मेरा कोई बॉयफ्रेंड नहीं है. ಅಯ್ಯೋ, ನನಗೆ ಇಂತ ರೀತಿಯಾದಂತಹ ವಿಷಯಗಳನ್ನ ಕೇಳಿಸಿಕೊಳ್ಳುವಾಗ ಅವರಿಗೆಲ್ಲ 3-4 ಬಾಯ್ ಫ್ರೆಂಡ್ ಗಳಿದ್ದಾರೆ, ನನಗೆ ಒಂದು ಬಾಯ್ ಫ್ರೆಂಡ್ ಇಲ್ವಾ? ಇಲ್ಲ ಎಂಬುದಾಗಿ ಹೇಳುವುದಕ್ಕೆ ನನಗೆ ಭಯ ಬರ್ತಾ ಇದೆ. उनको लगता है कि बॉयफ्रेंड होना बहुत बड़ी शान की बात है, जितना ज्यादा होगा उतना अच्छी बात है. ಅವರ ಅನುಸಾರವಾಗಿ ಹೇಳುವಾಗ ಬಾಯ್ ಫ್ರೆಂಡ್ ಇರುವಂತದ್ದು, ಎಷ್ಟು ಜನ ಬಾಯ್ ಫ್ರೆಂಡ್ ಹೆಚ್ಚಿರ್ತಾರೋ ಅಷ್ಟು ಜನ ಅವರು ಗೌರವವಾಗಿ ಹೇಳ್ತಾರೆ, ನನಗೆ ತುಂಬಾ ಬಾಯ್ ಫ್ರೆಂಡ್ ಇದ್ದಾರೆ ಎಂಬುದಾಗಿ. कई जवान बहनें जो विश्वासी बहनें हैं, केवल अपने सहेलियों के सामने में मजाक का कारण ना बने, इसलिए वो ना चाहते हुए भी उस पाप में गिर जाते हैं. ಅನೇಕವಾದಂತಹ ನಂಬಿಗಸ್ತಕರಾದಂತಹ ಯವನಸ್ಥ ಸಹೋದರಿಯರು, ಹುಡುಗಿಯರು ವಿಶೇಷವಾಗಿ ತಮ್ಮ ಗೆಳೆಯರೊಟ್ಟಿಗೆ ಮಿತ್ರರೊಟ್ಟಿಗೆ ಸೇರುವಾಗ ಅವರು ಮಾತನಾಡುವಂತಹ ಮಾತುಗಳನ್ನು ಕೇಳಿಸಿಕೊಂಡು ಅಪಹಾಸ್ಯ ಹೊಂದುವುದಕ್ಕಿಂತ ನನಗೆ ಇಷ್ಟವಿಲ್ಲದೆ ಇರುವಂತಹ ಬಾಯ್ ಫ್ರೆಂಡ್ ಗಳನ್ನ ಆರಿಸಿಕೊಳ್ಳುವುದು ಉತ್ತಮ ಎಂಬಂತ ಭಯ ಅವರನ್ನು ಕಾಡುತ್ತದೆ. कई जवान लड़कों को भी ऐसे ही मजाक उड़ाया जाता है. ಇಂತಹ ಅನೇಕವಾದಂತಹ ಘಟನೆಗಳು ಯವನಸ್ಥ ಹುಡುಗರಲ್ಲಿ ಕೂಡ ಈ ರೀತಿಯಾಗಿ ಅಪಹಾಸ್ಯಗಳಾಗುತ್ತವೆ. क्या रे, कह रहा तेरा कोई दोस्त नहीं है?
है? ನಿನಗೆ ಯಾವ ಒಂದು ಗೆಳೆಯರು ಇಲ್ವಾ? अरे चल ना कहीं जाते हैं, आज फिल्म देखने के लिए जाएंगे. ಬಾರು ಹೋಗೋಣ, ಒಂದು ಫಿಲ್ಮ್ ಪಿಕ್ಚರ್ ಅನ್ನ ನೋಡಿ ಬರೋಣ ಎಂಬುದಾಗಿ वो ಹೇಳುತ್ತಾರೆ. बोलेगा नहीं नहीं मैं नहीं जा सकता, मेरी मम्मी डांटेगी. ನಾನು ಹೋಗೋದಿಲ್ಲಪ್ಪ, ಇಲ್ಲಪ್ಪ ನಾನು ಅಲ್ಲೇ, ನನ್ನ ತಂದೆ ತಾಯಿಗಳು ಬೇಡವಂತಾರೆ. ओ तू अभी भी छोटा सा बच्चा है. ಅಯ್ಯೋ ನೀನು ಇನ್ನೂ ಚಿಕ್ಕ ಹುಡುಗನಾಗಿ ತರ ಮಾತಾಡ್ತಾ ಇಲ್ಲ. ओ घर में दूध पिए करके सोएगा. ಅಯ್ಯ ನೀನು ಮನೆಗೆ ಹೋಗಿ ನೀನು ಹಾಲು ಕುಡಿದು ಮಲ್ಕೊಳ್ತೀಯಾ? ओ तू रात को जाएगा तो परेशान हो जाएंगे तेरे घर वाले. ನಿನಗೆ ರಾತ್ರಿ ಹಾಕಿದ್ರೆ ನಿಮ್ಮ ಮನೆಯವರು ಹೆದರಿಕೊಳ್ತಾರ ನಿನ್ನ ಕುರಿತಾಗಿ ಆಲೋಚನೆ ಮಾಡಿ. तो तू बड़ा नहीं हुआ अभी तक, इसका ಇನ್ನು मतलब. ದೊಡ್ಡವನಾಗಿಲ್ವಾ ನೀನು? तो ठीक है तू घर में जाकर के सोए रहे. ಅರೆ ಹಾಗಾದ್ರೆ ನೀನು ಹೋಗಿ ಮಗಪ್ಪ ಮನೆಗೆ ಹೋಗಿ ಮಲ್ಕೋ ಎಂಬುದಾಗಿ ಹೇಳ್ತಾರೆ. कई ऐसी बातें बोल करके कई बार उनके मन में दबाव डाला जाता है. ಇಂತಹ ಅನೇಕವಾದಂತಹ ಮಾತುಗಳನ್ನು ಅವರ ಮೇಲಿಂದ ಮೇಲೆ ಹೇಳುವ ಮೂಲಕವಾಗಿ ಅವರ ಮೇಲೆ ಒತ್ತಡವನ್ನು ಅವರು ತರುವಂತವರಾಗಿದ್ದಾರೆ. कई जवान लोग लज्जित होने का डर, ಅವರ ಅನೇಕರಿಗೆ ಅಪಹಾಸ್ಯವಾಗುವಂತದ್ದು ಅಥವಾ ಮೋಸವಾಗುವಂತಹ ಒಂದು ನಾಚಿಕೆಗೀಡಾಗುವಂತಹ ಒಂದು ಭಯ ಅವರದಲ್ಲಿ ಇರುತ್ತದೆ. कई जवान लोगों को कई ऐसी बातों का मन में डर बैठ गया है, ಇಂತಹ ಒಂದು ಭಯ ಅನೇಕ ಯವನಸ್ಥರಲ್ಲಿ ಇವತ್ತು ಆವರಿಸಿಕೊಂಡಿದೆ. जिसके कारण कई बार क्या होता है कि ना चाहते हुए भी उस डर से बचने के लिए वो काम करने लगते हैं जो उनको पसंद भी नहीं है. ಇದರ ನಿಮಿತ್ತವಾಗಿ ಏನಾಗುತ್ತದೋ ಗೊತ್ತೋ, ಅವರಿಗೆ ಇಚ್ಛೆ ಇಲ್ಲ ಅಂದರೂ ಕೂಡ ಅಂತಹ ಕಾರ್ಯಗಳನ್ನ ಮಾಡುವುದಕ್ಕಾಗಿ ಆ ಭಯ ಅವರನ್ನು ಪ್ರೇರೇಪಿಸಿಕೊಡುವಂತದಾಗಿದೆ. मेरे प्यारों एक बात मैं आपको बताना चाहता हूं. ನನ್ನ ಪ್ರಿಯರೇ, ನಾನು ನಿಮಗೊಂದು ಮಾತನ್ನ ಹೇಳಲಿಕ್ಕೆ ಇಷ್ಟಪಡುತ್ತೇನೆ. दानियेल शद्रक मेशक अबेदनगो के जिंदगी के द्वारा, ದಾನಿಯೇಲ್ ಶದ್ರಕ್ ಮೆಷೆಕ್ ಅಬೇದ್ನೆಗೋ ಇವರ ಜೀವಿತದ ಮೂಲಕವಾಗಿ उनके सिर के ऊपर में तलवार लटक रहा था. ಅವರ ಒಂದು ತಲೆಯ ಮೇಲೆ ಕತ್ತಿಯು ಅಲುಗಾಡುತ್ತಾ ಇತ್ತು. उनका ना कहना वो मारे जाने वाले थे. ಅವರು ಇಲ್ಲ ಎಂದು ಹೇಳಿದರೆ ಅದರ ಅರ್ಥ ಅವರ ಮರಣವೇ ಸಿದ್ಧವಾಗಿತ್ತು. थोड़ा सा एक ना कह देना वो हमेशा के लिए मारे जाने वाले थे. ಇಲ್ಲ ಎಂಬಂತ ಒಂದೇ ಒಂದು ಪದವನ್ನ ಹೇಳಿದ್ರೆ ಸಾಕು, ಅವರು ಸತ್ತು ಹೋಗುವಂತ ಸ್ಥಿತಿ ಅವರದಾಗಿತ್ತು. सबके सामने में शर्मिंदा होने वाले थे. ಎಲ್ಲರ ಮುಂದೆ ಅಪಹಾಸ್ಯ ನಿಂದೆ ಆಗುವಂತದ್ದಾಗಿತ್ತು. लेकिन इस सब के बावजूद उन्होंने कहा ना. ಇದೆಲ್ಲದರ ಹೊರತಾಗಿಯೂ ಕೂಡ ಅವರು ಹೇಳುತ್ತಾರೆ ಇಲ್ಲ ಎಂಬುದಾಗಿ. मेरे प्यारों आप एक बात याद रखना, ನನ್ನ ಪ್ರಿಯರೇ, ಒಂದು ಮಾತನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಿರಿ. चाहे आपको कितना भी दबाव क्यों ना पड़े, ಎಷ್ಟೇ ಒತ್ತಡಗಳು ನಿಮ್ಮ ಜೀವಿತದಲ್ಲಿ ಬಂದರೂ ಕೂಡ आपको मन में लगे कि हाँ बोलना जरूरी है, ನಿಮ್ಮ ಮನಸ್ಸಿಗೆ ಅನಿಸಬಹುದು, ಹೌದು ಸರಿ ನಾನು ಮಾಡ್ತೇನೆ ಎಂಬುದಾಗಿ ಅನಿಸಬಹುದು. मेरे दोस्तों की बातों को सुन लेना जरूरी है, ನನ್ನ ಗೆಳೆಯರ ಮಾತುಗಳನ್ನು ಕೇಳಿಸಿಕೊಳ್ಳುವಂತದ್ದು ತುಂಬಾ ಸರಿ ಅನಿಸಬಹುದು. दुनिया के रीति रिवाज के अनुसार आज के मॉडर्न जमाने के अनुसार कर लेना जरूरी है, ಲೌಕಿಕವಾದಂತಹ ಈ ಜೀವನ ಶೈಲಿಗೆ ಅನುಸಾರವಾಗಿ ಮಾಡುವಂತದ್ದು ಜೀವಿಸುವಂತದ್ದು ಸರಿಯಾಗಿದೆ ಎಂಬುದಾಗಿ ಅಂದಿಸಬಹುದು. चाहे आपको कितना भी दबाव मिले, ಎಷ್ಟೇ ಒತ್ತಡ ನಿಮ್ಮ ಮೇಲೆ ಬಂದರೂ ಕೂಡ, लेकिन एक रास्ता हमेशा आपके लिए खुला हुआ रहेगा. ಆದರೆ ಒಂದೇ ಒಂದು ದಾರಿ ಯಾವಾಗಲೂ ನಿಮಗೋಸ್ಕರವಾಗಿ ಸಿದ್ಧವಾಗಿದೆ. वो रास्ता है ना. ಅದು ದಾರಿ ಏನಾಗಿದೆ ಅಂದ್ರೆ ಇಲ್ಲ ಎನ್ನುವಂತಹ ದಾರಿ. मैं नहीं करूंगा, ನಾನು ಇದನ್ನ ಮಾಡುವುದಿಲ್ಲ, मैं ये काम नहीं करने वाला. ನೀ ಕೆಲಸವನ್ನ ನಾನು ಯಾವತ್ತಿಗೂ ಮಾಡುವುದಿಲ್ಲ. वही काम दानियल और उसके मित्रों ने किया. ದಾನಿಯೇಲ್ ಮತ್ತು ಆತನ ಸಂಗಡಿಗರು ಇದೇ ಕಾರ್ಯವನ್ನ ಮಾಡಿದರು. विश्वास योग्यता, ನಂಬಿಗಸ್ತಿಕೆ. आपके जीवन का विश्वास योग्यता जब आप अकेले रहेंगे, जब आप चुनौतियों का सामना करेंगे ना, उस समय प्रूफ होता है. ನಿಮ್ಮ ಜೀವಿತದಲ್ಲಿರುವಂತಹ ನಂಬಿಗಸ್ತಿಕೆ ನೀವು ಎಷ್ಟರ ಮಟ್ಟಿಗೆ ಇದ್ದೀರಿ ಎಂಬುದಾಗಿ ಒಂಟಿಯಾಗಿ ನೀವು ಇರುವಾಗ, ಅನೇಕ ಸಮಸ್ಯೆಗಳನ್ನು ನೀವು ಎದುರಿಸುವಾಗ ಮಾತ್ರವೇ ಅದು ಕಂಡು ಬರುವಂತದ್ದಾಗಿದೆ. मेरे प्यारो, आप कभी उस समय का बारे में नहीं जानते कि वो दबाव कब आपके जीवन में आने वाला है. ನನ್ನ ಪ್ರಿಯರೇ, ಅಂತಹ ಒಂದು ಸಂದರ್ಭ, ಒತ್ತಡವನ್ನು ಹೇರಲ್ಪಡುವಂತ ಸಂದರ್ಭ ಯಾವಾಗ ಬರುತ್ತದೆ ಎಂಬುದಾಗಿ ನಿಮಗೆ ಗೊತ್ತೇ ಇರುವುದಿಲ್ಲ. आपको नहीं पता कि कब आपके जीवन में कौन सा सिचुएशन आने वाला है. ನಿಮಗೆ ಗೊತ್ತಿರುವುದಿಲ್ಲ ಎಂತಹ ಸಂದರ್ಭ ಯಾವ ಸಮಯದಲ್ಲಿ ಹೇಗೆ ಬರುತ್ತದೆ ಎಂಬುದಾಗಿ. इसी वजह से परमेश्वर ने आपको इस कैंप में लाया, ಆದ ಕಾರಣವೇ ಕರ್ತನು ನಿಮ್ಮನ್ನು ಈ ಸಂದರ್ಭದಲ್ಲಿ ಈ ಕೂಟದಲ್ಲಿ ತಂದು ಇರಿಸಿದ್ದಾನೆ, ताकि आपके मन को प्रिपेयर करे, ಯಾಕೆಂದರೆ ನಿಮ್ಮ ಮನಸ್ಸುಗಳನ್ನ ಸಿದ್ಧಪಡಿಸುವುದಕ್ಕೋಸ್ಕರ, आपके दिमाग को प्रिपेयर करे, ನಿಮ್ಮ ಬುದ್ಧಿಯನ್ನು ಸಿದ್ಧಪಡಿಸುವುದಕ್ಕೋಸ್ಕರವಾಗಿ, आपको प्रिपेयर करे, ನಿಮ್ಮನ್ನೇ ಸಿದ್ಧಪಡಿಸುವುದಕ್ಕೋಸ್ಕರವಾಗಿ, ताकि आप शैतान के सामने में झुके नहीं. ನೀವು ಸೈತಾನನ ಎದುರಿನಲ್ಲಿ ಕುಗ್ಗಿಸಪಡಬಾರದು ಎಂಬುದಾಗಿ. दबाव चाहे कितना भी आ जाए, ಒತ್ತಡ ಎಷ್ಟೇ ಬಂದರೂ ಕೂಡ आप बोलने पाए नहीं, मैं नहीं झुकने वाला. ನೀವು ಹೇಳುವಂತವರಾಗಿರಬೇಕು, ನಾವು ತಗ್ಗಿಸಲ್ಪಡುವುದೇ ಇಲ್ಲ ಎಂಬುದಾಗಿ. मेरे प्यारों, दो बातों को हम लोगों ने देखा कि क्यों उन्होंने ना कहा था. ಯಾವಕ್ಕೆ ಅವರು ಇಲ್ಲ ಎಂಬುದಾಗಿ ಹೇಳಿದ್ರೆ ಎಂಬುದಾಗಿ ಎರಡು ಕಾರಣಗಳನ್ನ ನೋಡಿದ್ದೇವೆ ಪ್ರಿಯರೇ. पहला, ಮೊದಲನೇದಾಗಿ अपने जीवन को पवित्र रखना चाहते थे. ಮೊದಲನೇದಾಗಿ ಅವರು ತಮ್ಮ ಜೀವಿತವನ್ನ ಪರಿಶುದ್ಧತೆಯನ್ನು ಕಾಪಾಡಿಕೊಳ್ಳುವುದಕ್ಕಾಗಿ. दूसरा, ಎರಡನೆಯದಾಗಿ वो सिद्धांत को जो उन्होंने अपनी जिंदगी में सीखा था
उस सिद्धांत के आधार पर उन्होंने ना कहा। ಯಾವ ಸಿದ್ಧಾಂತಗಳನ್ನು ಅವರು ಕಲಿತುಕೊಂಡಿದ್ದರೋ ಆ ಸಿದ್ಧಾಂತಕ್ಕೆ ಅನುಸಾರವಾಗಿ ಜೀವನವನ್ನು ಜೀವಿಸಬೇಕು ಎಂಬುದಾಗಿ ದೃಢಪಡಿಸಿಕೊಂಡಿದ್ದರು. तीसरी बात बोल करके मैं समाप्त करूंगा. ಮೂರನೇ ವಿಷಯವನ್ನ ಹೇಳಿ ಮುಕ್ತಾಯ ಮಾಡುತ್ತೇನೆ. वो है प्रैक्टिस और वचन पर अमल करना या चलना. ಅದರ ಅಂಶ ಏನೆಂದರೆ ಅನ್ವಯಿಸಿಕೊಳ್ಳುವಂತದ್ದು ಅಥವಾ ಜೀವಿತಗಳಲ್ಲಿ ದೇವರ ವಾಕ್ಯವನ್ನ ಅಳವಡಿಸಿಕೊಳ್ಳುವಂತದ್ದು. देखिए मेरे प्यारों, परमेश्वर के वचन को सीखना, समझना, पढ़ना बहुत जरूरी है. ದೇವರ ವಾಕ್ಯವನ್ನ ಕಲಿಯುವಂತದ್ದು, ಅರ್ಥ ಮಾಡಿಕೊಳ್ಳುವಂತದ್ದು, ತಿಳಿದುಕೊಳ್ಳುವಂತದ್ದು ತುಂಬಾ ಅವಶ್ಯಕತೆಯಾಗಿದೆ. लेकिन उससे भी ज्यादा इंपॉर्टेंट है उसके अनुसार चलना. ಅದಕ್ಕಿಂತಲೂ ಬಹಳ ಪ್ರಮುಖವಾಗಿರುವಂತದ್ದು ಸಂಗತಿ ಏನೆಂದರೆ ಅದಕ್ಕನುಸಾರವಾಗಿ ನಡೆಯುವಂತದ್ದು. देखिए आपका विश्वास का कोई कीमत नहीं है यदि आप उस विश्वास के अनुसार चलते नहीं है. ನೀವು ಈ ರೀತಿಯಾದಂತಹ ನಂಬಿಗಸ್ತಿಕೆ ಜೀವಿತವನ್ನ ಜೀವಿಸದೆ ಹೋದರೆ ಅದಕ್ಕೆ ಯಾವ ಬೆಲೆಯೂ ಇರುವುದಿಲ್ಲ. और परमेश्वर का अनुग्रह और परमेश्वर का हाथ उसी के जीवन में महसूस कर सकता है जो प्रभु के ऊपर विश्वास करता है और बड़े विश्वास के साथ कदम को आगे बढ़ाता है. ದೇವರ ಹಸ್ತದ ನಡೆಸುವಿಕೆ ಪರಿಪಾಲನೆಯು ಯಾವ ವ್ಯಕ್ತಿಯು ದೇವರಲ್ಲಿ ವಾಕ್ಯಕ್ಕನುಸಾರವಾಗಿ ವಿಧೇಯನಾಗಿ ನಡೆಯಲ್ಪಡುತ್ತಾನೋ, ನಂಬಿಗಸ್ತಕನಾಗಿ ಜೀವಿಸುತ್ತಾನೋ ಅಂತವರ ಜೀವಿತಗಳಲ್ಲಿ ಮಾತ್ರವೇ ದೇವರ ಹಸ್ತ ಪರಿಪಾಲನೆ ನಾವು ಕಾಣುತ್ತೇವೆ. प्यारो, हम किसी मूर्त की उपासना नहीं करते हैं. ಪ್ರಿಯರೇ, ನಾವು ಯಾವ ಮೂರ್ತಿಯನ್ನು ಆರಾಧಿಸುವುದಿಲ್ಲ. हम सच्चे परमेश्वर की आराधना करते हैं. ನಾವು ಸತ್ಯ ದೇವರನ್ನ ಆರಾಧಿಸುವಂತವರಾಗಿದ್ದೇವೆ. उन्होंने इस बात को जान लिया था कि हम सच्चे परमेश्वर की आराधना करते हैं. ಅವರು ಬಹಳ ಸ್ಪಷ್ಟವಾಗಿ ಅರ್ಥ ಮಾಡಿಕೊಂಡಿದ್ದರು ನಾವು ಜೀವ ಸ್ವರೂಪನಾದ ದೇವರನ್ನ ಆರಾಧಿಸುವಂತವರು ಎಂಬುದಾಗಿ. और उन्होंने उस सच्चे परमेश्वर के ऊपर ना केवल विश्वास किया, उस बात के अनुसार चलने का निर्णय भी लिया. ಅವರು ಸತ್ಯ ಸ್ವರೂಪನಾದ ದೇವರ ಮಾತುಗಳಿಗೆ ವಿಧೇಯರಾಗುವುದು ಅಷ್ಟೇ ಅಲ್ಲ, ಅದು ಅನುಸಾರವಾಗಿ ತಿಳಿದುಕೊಂಡುದು ಅಷ್ಟೇ ಅಲ್ಲ, ಹಾಗೆಯೇ ಜೀವಿಸಬೇಕೆಂಬುದಾಗಿ ತಮ್ಮ ಮನಸ್ಸನ್ನು ಖಚಿತಪಡಿಸಿಕೊಂಡಿದ್ದರು. मुझे ऐसा लगता है कि रात के समय में वो दोस्त लोगों ने आपस में बातचीत किया होगा. ಒಂದು ರೀತಿಯಾಗಿ ನನಗೆ ಅನಿಸ್ತದೆ ರಾತ್ರಿ ಸಮಯದಲ್ಲಿ ಆ ಒಂದು ಸಹೋದರರು ಸಂಗಡಿಗರು ಮಾತಾಡಿಕೊಂಡಿರಬಹುದು. दानियल, आप क्या कहते हैं इसके बारे में? क्या करे? राजा का भोजन खाना है, उसके दाक मधु को पीना है कि नहीं पीना है? ಅವರು ರಾತ್ರಿ ಸಮಯದಲ್ಲಿ ದಾನಿಯಲ್ನೇ ಏನ್ ಮಾಡೋಣ, ರಾಜನ ಭೋಜನ ಪದಾರ್ಥಗಳನ್ನ ಸೇವನೆ ಮಾಡೋಣ ಅಥವಾ ಬೇಡವಾ, ಏನ್ ಮಾಡೋಣ ದಾನಿಯಲ್, ನಿನ್ನ ಅಭಿಪ್ರಾಯ ಏನೆಂಬುದಾಗಿ ಮಾತಾಡಿಕೊಂಡಿರಬಹುದು. दानियल ने बोला होगा, देख परमेश्वर का वचन कहता है कि ऐसा नहीं करना है. ದಾನಿಯೇಲನು ಈ ರೀತಿಯಾಗಿ ಹೇಳಿರಬಹುದು, ದೇವರ ವಾಕ್ಯ ಈ ರೀತಿಯಾಗಿ ಹೇಳ್ತದೆ, ದೇವರ ವಾಕ್ಯ ಬೇಡ ಎಂಬುದಾಗಿ ಹೇಳುವಾಗ ನಾವು ಬೇಡ ಎಂಬುದಾಗಿರೋಣ. शद्रक, मेशक, अबेदनगो ने भी बोला है कि हाँ भाई वो बात तो सही है, वचन कहता है नहीं करना है. ಶದ್ರಕ್, ಮಿಶಕ್, ಅಬೇದ್ನೆಗೋ ಕೂಡ ಅವರು ಕೂಡ ಹೇಳಿರಬಹುದು, ಹೌದು ದೇವರ ವಾಕ್ಯ ಹೇಳ್ತದೆ, ಅದೇ ಸರಿಯಾಗಿದೆ ಎಂಬುದಾಗಿ. परंतु शद्रक ने बोला होगा कि अरे भाई अगर दानियल नहीं करेंगे तो हम मारे जा सकते हैं. ಅಲ್ಲಿ ಶದ್ರಕ್ನ ಈ ರೀತಿಯಾಗಿ ಹೇಳ್ಬೋದು, ಅಯ್ಯೋ ನಾನು ಮಾಡ್ಲಿಲ್ಲ ಅಂದ್ರೆ ದಾನಿಯೇಲ್ ಅವರು ನಮ್ಮನ್ನು ಕೊಂದು ಹಾಕುತ್ತಾರಲ್ಲ. बाकी लोगों ने बोला होगा, भाई हम जिस परमेश्वर को मानते हैं ना, वो हमें जैसे भी करो वो मदद करेगा. ಅವರು ಉಳಿದಂತಹ ಜನರು ಗುಂಪು ಆ ಸಹೋದರ ಸಂಗಡಿಗರು ಹೇಳಿರಬಹುದು, ನಾವು ಈ ದೇವರ ವಾಕ್ಯ ನಮಗೆ ಏನೇನು ಹೇಳುತ್ತದೋ ನಾವು ಹಾಗೆ ಮಾಡುವುದಾದರೆ ದೇವರು ತಾನೇ ನಮ್ಮನ್ನು ಸಂರಕ್ಷಿಸುತ್ತಾನೆ, ಕಾಪಾಡುತ್ತಾನೆ. उन्होंने आपस में बातें किया तो क्या करें, बोलिए. ಅವರು ಒಬ್ಬರಿಗೊಬ್ಬರು ತಾವೇ ಮಾತನಾಡಿಕೊಳ್ತಾ ಇದ್ದಾರೆ, ಏನು ಮಾಡೋಣ ಹೇಳ್ರಿ. क्या है फाइनल डिसीजन? ಏನು ಕೊನೆಯ ನಿರ್ಧಾರ, ಏನ್ ತೆಗೆದುಕೊಳ್ಳೋಣ? खाना है नहीं खाना है? ತಿನ್ಬೇಕಾ ತಿನ್ಬಾರ್ದಾ? नहीं खाना है. ತಿನ್ನಬಾರದು. पक्का तो? ನಿಜವಾ? पक्का. ಖಚಿತವಾಯ್ತಾ? आगे क्या होगा पता नहीं. ಮುಂದೆ ಏನಾಗ್ತದೆ ಗೊತ್ತಿಲ್ಲ. अरे वचन में लिखा है ना परमेश्वर संभालेगा. ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ ಅಲ್ಲ, ಆ ರೀತಿಯಾಗಿ ನಾವು ಇರಬೇಕು. चल बढ़ते हैं आगे. ಹಾಗೆಯೇ ಮುಂದೆ ಹೋಗೋಣ ಬನ್ನಿ. तू क्या बोलता शद्रक? ಶದ್ರಕ್, ನೀನೇನ್ ಹೇಳ್ತೀಯಪ್ಪ? हाँ कोई बात नहीं भाई. ಹಾ ಸರಿಯಾಗಿದೆ. मेशक, तू क्या बोलता है? ಮೇಷಕ್, ನೀನೇನ್ ಹೇಳ್ತೀಯಪ್ಪ? एकदम तैयार है भाई. ನಾನು ಸಿದ್ಧವಾಗಿದ್ದೇನೆ, ಸರಿ ಹಾಗೆ ಮಾಡೋಣ. अबेदनगो, तू क्या बोलता है? ಅಬೇದ್ನೆಗೋ, ನೀನೇನ್ ಹೇಳ್ತೀಯ? मैं तो जान देने के लिए तैयार हूँ. ನಾನು ಜೀವವನ್ನು ಕೂಡ ಕೊಡುವುದಕ್ಕೆ ಸಿದ್ಧನಾಗಿದ್ದೇನೆ. वचन कहता है नहीं करना है तो नहीं करना है. ದೇವರ ವಾಕ್ಯ ಹೇಳುತ್ತದೆ ಮಾಡಬಾರದು ಎಂಬುದಾಗಿ चल आगे बढ़ते हैं विश्वास से. ಹಾಗಾದ್ರೆ ನಂಬಿಕೆಯಲ್ಲಿ ಮುಂದೆ ಸಾಗೋಣ. जो होगा देखा जाएगा. ಮುಂದೆ ಏನಾಗುತ್ತದೆ ನೋಡೋಣ. हमें वो परमेश्वर मदद करेगा. ಆ ದೇವರು ನಮಗೆ ಸಹಾಯ ಮಾಡುವಂತವನಾಗಿದ್ದಾನೆ. वो अपने उस राजा के खोजे के पास जाकर के उन्होंने विनती किया. ಆ ಒಂದು ರಾಜ ಅದೊಂದು ವ್ಯಕ್ತಿಯ ಅಧ್ಯಕ್ಷನ ಹತ್ರ ಹೋಗಿ ಅವರು ವಿನಂತಿ ಮಾಡಿಕೊಳ್ಳುತ್ತಾರೆ. बोला, भाई देख ऐसा ऐसा बात है, हम लोग वो खा करके अपने आप को अपवित्र नहीं हो सकते. ಅವರು ಅವನ ಹತ್ರ ಹೋಗಿ ಕಂಚುಕಿ ಹತ್ರ ಹೋಗಿ ಹೇಳ್ತಾರೆ, ನೋಡಪ್ಪ ನಮ್ಮ ದೇವರ ವಾಕ್ಯ ಈ ರೀತಿಯಾಗಿ ನಮಗೆ ಹೇಳುತ್ತದೆ, ನಾವು ಇದನ್ನು ತಿಂದು ನಮ್ಮನ್ನು ಅಶುದ್ಧ ಮಾಡಿಕೊಳ್ಳಲಾರೆವು. ये मत दे लेकिन हमको दूसरा कुछ दे. ಇದನ್ನು ಮಾತ್ರ ಕೊಡಬೇಡ, ಇದನ್ನು ಹೊರತುಪಡಿಸಿ ಮತ್ತೆ ಬೇರೆ ಏನಾದ್ರೂ ಕೊಡು. आपको पता है मेरे पास समय नहीं, मैं जल्दी शॉर्ट में जा रहा हूँ. ಸ್ವಲ್ಪ ಸಮಯದ ನಿಮಿತ್ತವಾಗಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೇವೆ. उन्होंने दानियल और उसके मित्रों ने साग और सब्जी और
दाल भात मांगा। ಆ ಒಂದು ದಾನಿಯೇಲ ಮತ್ತು ಆತನ ಸಂಗಡಿಗರು ಒಂದು ಕಾಯಿ ಪಲ್ಯದ ಊಟವನ್ನ, ಸಸ್ಯಾಹಾರಿ ಪದಾರ್ಥಗಳನ್ನ ಬಯಸಿದರು. हम ये गलत नहीं करेंगे, ये जो सही है ये करेंगे. ಇದು ಯಾವ ತಪ್ಪನ್ನು ನಾವು ಮಾಡುವುದಿಲ್ಲ, ಬದಲಾಗಿ ಯಾವುದು ಯೋಗ್ಯವಾಗಿದೆ, ಸರಿಯಾಗಿದೆ ಅದನ್ನೇ ನಾವು ಮಾಡುತ್ತೇವೆ. उनका प्रक्रिया, उनका करने का तरीका भी बहुत निराला था. ಅವರು ಮಾಡುವಂತ ಈ ಕಾರ್ಯದ ಒಂದು ಪ್ರಕ್ರಿಯೆ ಬಹಳ ಸ್ಪಷ್ಟವಾಗಿ ಕಂಡು ಬರುವಂತದ್ದಾಗಿತ್ತು. सच्चे परमेश्वर को मानते हैं, ಸತ್ಯದಂತ ದೇವರನ್ನ ನಂಬಿದರು. राजा का भोजन को खाना नहीं चाहते, ರಾಜನ ಭೋಜನದ ಪದಾರ್ಥಗಳನ್ನು ತಿನ್ನುವುದಕ್ಕೆ ಮನಸ್ಸಿಲ್ಲ. सारे चारों मिलकर के ऐसा नहीं बोले कि परमेश्वर जिंदाबाद, नबुकदनेज़र मुर्दाबाद, ऐसा नहीं चिल्लाया जाकर के. ಇದೆಲ್ಲ ಗೊತ್ತಾ ಮಾಡಿಕೊಂಡಂತಹ ಇವರು ದೇವರು ಜೀವ ಸ್ವರೂಪನಾದಂತಹ ದೇವರು ಜೀವನ್ ಜಿಂದಾಬಾದ್ ಮತ್ತು ದಾನಿಯೇಲ್ ಅಥವಾ ಅವರೆಲ್ಲ ಸೇರಿಕೊಂಡು ನೆಬೂಕದ್ನೆಚ್ಚರನಿಗೆ ಮುರ್ದಾಬಾದ್ ಮುರ್ದಾಬಾದ್ ಎಂಬುದಾಗಿ ಹೇಳಲಿಲ್ಲ. लेकिन क्या किया? ಆದರೆ ಏನು ಮಾಡಿದರು? बड़े नम्रता के साथ में उन्होंने भोजन मांगा, ಬಹಳ ನಮ್ರತೆಯಿಂದ ವಿನಂತಿಯನ್ನು ತಗ್ಗಿಸಿಕೊಂಡವರಾಗಿ साग सब्जी, ಬಹಳ ಸಸ್ಯಾಹಾರಿಗಳನ್ನು ದಯಮಾಡಿ ನಮಗೆ ತಂದುಕೊಡ್ರಿ ಎಂಬುದಾಗಿ ವಿನಂತಿಸಿಕೊಳ್ಳುತ್ತಾರೆ. एक नॉर्मल सा फूड, ಒಂದು ಸಾಧಾರಣವಾದಂತಹ ಊಟ ಅದಾಗಿತ್ತು. और उन्होंने 10 दिनों तक ट्राई करने के लिए बोला. 10 ದಿನಗಳ ಕಾಲ ಅದನ್ನ ಪರೀಕ್ಷಿಸೋದಕ್ಕೋಸ್ಕರ ಪ್ರಯತ್ನಿಸಿದರು. और मेरे प्यारो 10 दिनों के बाद क्या हुआ? 10 ದಿನಗಳ ನಂತರ ಏನಾಯ್ತು ನನ್ನ ಪ್ರಿಯರೇ? हम लोग परमेश्वर के वचन में पढ़ते हैं, ದೇವರ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ಓದುತ್ತೇವೆ. फाइनल आउटकम, ಕೊನೆಯ ಒಂದು ಫಲಿತಾಂಶ ಏನಾಗಿತ್ತು? अपने अपने बाइबल में जरा निकालिएगा, दानियेल उसका 1 अध्याय 17 से लेकर के 20 तक हम लोग पढ़ेंगे. ದೇವರ ವಾಕ್ಯ ದಾನಿಯೇಲ ಗ್ರಂಥ 1ನೇ ಅಧ್ಯಾಯದ 17ನೇ ವಚನದಿಂದ 20ನೇ ವಚನದವರೆಗೆ ನಾವು ಓದಿಕೊಳ್ಳೋಣ. ಹೀಗಿರಲು ದೇವರು ಆ 4 ಮಂದಿ ಯುವಕರಿಗೆ ಸಕಲ ಶಾಸ್ತ್ರಜ್ಞಗಳಲ್ಲಿಯೂ ವಿದ್ಯೆಗಳಲ್ಲಿಯೂ ಜ್ಞಾನ ವಿವೇಕಗಳನ್ನು ದಯಪಾಲಿಸಿದನು. ದಾನಿಯೇಲನು ಸಮಸ್ತ ಸ್ವಪ್ನಗಳನ್ನು ದಿವ್ಯ ದರ್ಶನಗಳನ್ನು ಗ್ರಹಿಸುವುದರಲ್ಲಿ ಪ್ರವೀಣನಾದನು. ರಾಜನು ನೇಮಿಸಿದ ಕಾಲವು ಕಳೆದು ಯುವಕರನ್ನು ಸನ್ನಿಧಿಗೆ ತರತಕ್ಕ ಸಮಯವು ಬಂದಾಗ ಕಂಚುಕಿಯರ ಅಧ್ಯಕ್ಷನು ಅವರನ್ನು ನೆಬೂಕದ್ನೆಚ್ಚರನ ಸಮ್ಮುಖಕ್ಕೆ ಕರೆತಂದನು. ರಾಜನು ಅವರ ಸಂಗಡ ಮಾತನಾಡುವಾಗ ಆ ಸಮಸ್ತ ಯುವಕರಲ್ಲಿ ದಾನಿಯೇಲ್, ಹನನ್ಯ, ಮಿಶಾಯೇಲ್, ಅಜರ್ಯ ಇವರ ಹಾಗೆ ಯಾರೂ ಕಂಡು ಬರಲಿಲ್ಲ. ಆದ ಕಾರಣ ಅವರು ರಾಜನ ಸನ್ನಿಧಿ ಸೇವಕರಾದರು. ಬಳಿಕ ರಾಜನು ಆ ಶಾಸ್ತ್ರೀಯ ವಿದ್ಯೆಯ ಸರ್ವ ವಿಷಯಗಳಲ್ಲಿ ಅವರನ್ನು ವಿಚಾರಣೆ ಮಾಡಲು ಅವನ ಪೂರ್ಣ ರಾಜ್ಯದಲ್ಲಿನ ಎಲ್ಲಾ ಜೋಯಿಸರಿಗಿಂತಲೂ ಮಂತ್ರವಾದಿಗಳಿಗಿಂತಲೂ 10ರಷ್ಟು ನಿಪುಣರಾಗಿ ಕಂಡು ಬಂದರು. मेरे प्यारो, यहाँ पर वचन में परमेश्वर ने क्या किया उस बात को बताया. ಈ ವಾಕ್ಯ ಭಾಗದಲ್ಲಿ ದೇವರು ಏನು ಮಾಡಿದರು ಎಂಬುದಾಗಿ ನಾವು ಓದುತ್ತೇವೆ. दानियेल और उसके मित्र लोगों ने क्या निर्णय लिया, ದಾನಿಯೇಲ್ ಮತ್ತು ಆತನ ಸಂಗಡಿಗರು ಯಾವ ನಿರ್ಧಾರವನ್ನು ತೆಗೆದುಕೊಂಡರು, और उस निर्णय को परमेश्वर ने किस रीति से आदर किया, इन वचनों में बताया गया. ಅವರು ತೆಗೆದುಕೊಂಡಂತಹ ಆ ನಿರ್ಧಾರಕ್ಕೆ ದೇವರು ಯಾವ ರೀತಿಯಾಗಿ ಅವರನ್ನು ಆದರಿಸಿದನು ಅಥವಾ ಸನ್ಮಾನಿಸಿದ ಎಂಬುದಾಗಿ ಈ ವಾಕ್ಯದಲ್ಲಿ ಓದುತ್ತೇವೆ. 20 पद के अंतिम लाइन में लिखा हुआ है, वो बाकी सभी लोगों से 10 गुना ज्यादा निपुण ठहरे. ಆ 20ನೇ ವಚನ ಕೊನೆಯ ಭಾಗದಲ್ಲಿ ನೋಡುತ್ತೇವೆ, ಎಲ್ಲರಿಗಿಂತಲೂ ಕೂಡ ಅತ್ಯುನ್ನತವಾದಂತಹ ನಿಪುಣರಾಗಿ 10ರಷ್ಟು ನಿಪುಣರಾಗಿ ಅವರು ಕಂಡು ಬರುತ್ತಾರೆ. वो सब लोग राजा का भोजन खा रहे थे, बाकी सब लोग ಉಳಿದಂತ ಎಲ್ಲರೂ ಕೂಡ ರಾಜನ ಭೋಜನ ಪದಾರ್ಥಗಳನ್ನು ಸೇವಿಸುತ್ತಾ ಇದ್ದರು. उसका दाख मधु पी रहे थे. ಆತನ ಪಾನದಲ್ಲಿ ಪಾನವನ್ನು ಮಾಡುತ್ತಾ ಇದ್ದರು. दानियेल और उसके मित्र लोग साग सब्जी खा रहे थे. ದಾನಿಯೇಲ್ ಮತ್ತು ಆತನ ಸಂಗಡಿಗರು ಸಸ್ಯ ಪದಾರ್ಥವನ್ನು ತಿನ್ನುತ್ತಾ ಇದ್ದರು. इसके बावजूद भी परमेश्वर बाकी लोगों से 10 गुना उत्तम ठहराया उन्हें. ಅವರು ಸಸ್ಯ ಆಹಾರ ಇಂತಹ ಒಂದು ಜೀವಿತವನ್ನು ಜೀವಿಸಿದಾಗಲೂ ಕೂಡ ದೇವರು ಅವರ ಜೀವಿತವನ್ನ 10 ಜನರಿಗಿಂತ ಹೆಚ್ಚಾಗಿ 10ರಷ್ಟು ಅವರ ಜೀವಿತವನ್ನ ನಿಪುಣರನ್ನಾಗಿ ಆಶೀರ್ವಿಸುತ್ತಾನೆ. जवानों, when we honor God, God honors us. ಯೌವನಸ್ಥರೇ, ನಾವು ಯಾವಾಗ ದೇವರನ್ನು ಸನ್ಮಾನಿಸುತ್ತೇವೆಯೋ ಆಗ ದೇವರು ನಮ್ಮನ್ನು ಸನ್ಮಾನಿಸುತ್ತಾನೆ. अपने जिंदगी के फैसलों के द्वारा आप अगर परमेश्वर के नाम की महिमा करते हैं, उसका आदर करते हैं, वो आपका आदर करेगा, आपको आगे बढ़ाएगा. ನಿಮ್ಮ ಜೀವಿತದಲ್ಲಿ ತೆಗೆದುಕೊಳ್ಳುವಂತಹ ನಿರ್ಧಾರಗಳ ಮೂಲಕವಾಗಿ ನೀವು ದೇವರನ್ನ ಸನ್ಮಾನಿಸುವುದೇ ಆದರೆ ಅದೇ ದೇವರು ನಿಮ್ಮನ್ನು ಕೂಡ ಸನ್ಮಾನಿಸುವಂತವನಾಗಿದ್ದಾನೆ ಮತ್ತು ನಿಮ್ಮನ್ನು ಹೇರಳವಾಗಿ ಅಭಿವೃದ್ಧಿಪಡಿಸಿ ಮುಂದೆ ನಡೆಸುವಾತನಾಗಿದ್ದಾನೆ. मैं जस्ट कल्पना करता हूं उस समय में जब राजा के सामने में बाकी सभी लोग खड़े हैं और ये 4 जन भी साथ में खड़े हुए हैं. ಒಂದು ಕಲ್ಪನೆ ಆಗಿ ನಾನು ಮಾಡಿಕೊಳ್ಳುತ್ತೇನೆ. ಅಲ್ಲಿರುವಂತಹ ಎಲ್ಲಾ ಯೌವನಸ್ಥರು ಒಂದು ಗುಂಪುವಾಗಿ ರಾಜನ ಮುಂದೆ ನಿಂತುಕೊಂಡಿದ್ದಾರೆ. ಇನ್ನೊಂದು ಬದಿಯಲ್ಲಿ ನೋಡುವಾಗ ಈ 4 ಜನರು ಕೂಡ ಅಲ್ಲಿ ನಿಂತುಕೊಂಡಿದ್ದಾರೆ. और राजा ने सेलेक्ट किया कि बाकी सबसे
10 times more brighter, greater और सबसे सर्वोत्तम बनकर के ये 4 लोग निकले. ರಾಜನು ಅಲ್ಲಿ ನಿರ್ಣಯವನ್ನು ತೆಗೆದುಕೊಳ್ಳುತ್ತಾನೆ. ಇಷ್ಟು ಜನರ ಗುಂಪಿನಲ್ಲಿ ಎಲ್ಲರಿಗಿಂತ ಜ್ಞಾನಿವಂತರಾಗಿ, ಎಲ್ಲರಿಗಿಂತ ಪಂಡಿತರಾಗಿ, ಎಲ್ಲರಿಗಿಂತ ನಿಪುಣರಾಗಿ, ಬಲಶಾಲಿಗಳಾಗಿ, ಹೆಚ್ಚಾಗಿ ಸದೃಢವಾಗಿರುವಂತಹ ಜನ, 10 ಪಟ್ಟು ಸದೃಢವಾಗಿರುವಂತಹ ಜನ ಈ 4 ಜನರು ಎಂಬುದಾಗಿ ನಿರ್ಣಯಿಸುತ್ತಾನೆ. How is that possible? ಇದು ಹೇಗಾಗಲಿಕ್ಕೆ ಸಾಧ್ಯವೇನು? परमेश्वर ने कार्य किया. ಯಾಕೆಂದ್ರೆ ದೇವರು ತಾನೇ ಕಾರ್ಯ ಮಾಡಿದನು. मेरे प्यारो, आप अपने जिंदगी में परमेश्वर का काम करने का मौका दें. ದೇವರು ತಾನೇ ನಿಮ್ಮ ಜೀವಿತಗಳಲ್ಲಿ ತನ್ನ ಕಾರ್ಯಗಳನ್ನು ಮಾಡುವಂತೆ ನಿಮಗೆ ಅವಕಾಶವನ್ನು ಕೊಡಲಿ. आपका फैसला या तो परमेश्वर को आपके जिंदगी में काम करने का मौका देगा या आपका फैसला परमेश्वर को आपके जिंदगी में काम करने से रोक देगा. ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು, ನಿಮ್ಮ ಜೀವಿತಗಳಲ್ಲಿ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರಗಳು ದೇವರು ತನ್ನ ಸೇವಾ ಕಾರ್ಯದಲ್ಲಿ ಉಪಯೋಗಿಸಿಕೊಳ್ಳುವುದಕ್ಕಾಗಿ ನಿಮ್ಮನ್ನ ನಡೆಸುತ್ತದೋ, ಅಥವಾ ನೀವು ತೆಗೆದುಕೊಳ್ಳುವಂತಹ ನಿರ್ಧಾರದಿಂದ ದೇವರ ಸೇವಾ ಕಾರ್ಯದಲ್ಲಿ ದೇವರು ನಿಮ್ಮನ್ನು ಉಪಯೋಗಿಸಬಾರದು ಎಂಬಂತ ನಿರ್ಧಾರವನ್ನು ತೆಗೆದುಕೊಳ್ಳುವುದಕ್ಕಾಗಿ ನಡೆಸುತ್ತದೋ ಆಲೋಚನೆ ಮಾಡಿರಿ. आज इस सुबह के समय में ಈ ಬೆಳಗಿನ ಜಾವದ ಸಮಯದಲ್ಲಿ एक बार अपने आप से पूछ करके देखें. ನಮ್ಮನ್ನು ನೀವೇ ನಮ್ಮ ಮನಸ್ಸೊಟ್ಟಿಗೆ ಮಾತನಾಡಿಕೊಂಡು ನೋಡಿರಿ. आज तक आपने जिंदगी में कितने सारे फैसले किए? ನೀವು ಈಗ ನಿಮ್ಮ ಜೀವಿತಗಳಲ್ಲಿ ಎಷ್ಟೊಂದು ನಿರ್ಧಾರಗಳನ್ನು ನೀವು ತೆಗೆದುಕೊಂಡಿರಬಹುದು. एक बार अपनी अपनी आंखों को बंद करें और सिर झुकाएं. ಎಲ್ಲರೂ ಕೂಡ ನಿಮ್ಮ ಕಣ್ಣುಗಳನ್ನು ಮುಚ್ಚಿಕೊಂಡವರಾಗಿ ತಲೆ ಬಾಗಿಸಿರಿ. उन तमाम फैसलों के बारे में सोचें. ನೀವು ನಿಮ್ಮ ಜೀವಿತಗಳಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳೆಲ್ಲವನ್ನು ಕೂಡ ಸ್ವಲ್ಪ ಆಲೋಚಿಸಿರಿ. हो सकता है कि आपके दोस्तों के डर से, ಒಂದು ಗೆಳೆಯರ ಒಂದು ಒತ್ತಡದ ನಿಮಿತ್ತವಾಗಿ, या उनके दबाव से, ಅವರ ಒತ್ತಡದ ನಿಮಿತ್ತವಾಗಿ, या दुनिया का फैशन को देख करके, दूसरे दोस्तों को, सहेलियों को देख करके आप भी गलत फैसला कर लिए. ಲೋಕದಲ್ಲಿರುವಂತಹ ಜೀವನ ಶೈಲಿ ಅಥವಾ ಗೆಳೆಯರ ಒಂದು ಜೀವನ ಶೈಲಿಯನ್ನು ನೋಡಿ ನೀವು ನಿರ್ಧಾರಗಳನ್ನು ತೆಗೆದುಕೊಂಡಿರಬಹುದು. हो सकता है कि प्रभु के खिलाफ आपने बहुत सारे ऐसे कदमों को उठाया. ಇಂತಹ ಒಂದು ಅನೇಕ ಹೆಜ್ಜೆಗಳನ್ನ ದೇವರ ಚಿತ್ತಕ್ಕೆ ವಿರುದ್ಧವಾಗಿ ನೀವು ತೆಗೆದುಕೊಂಡಿರಬಹುದು. परंतु आज इस सुबह के समय परमेश्वर आपके मनों से बातें कर रहा है. ದೇವರು ತಾನೇ, ಸರ್ವಶಕ್ತನಾದ ದೇವರು ನಿಮ್ಮ ಮನಸ್ಸಿನೊಟ್ಟಿಗೆ ಇವತ್ತು ಸಹ ಈ ಬೆಳಗಿನ ಜಾವದಲ್ಲಿ ಮಾತನಾಡುತ್ತಾ ಇದ್ದಾನೆ. क्या आप भी पूरे दिल से बोलेंगे? ನೀವು ಮನಸ್ಪೂರ್ವಕವಾಗಿ ಇವತ್ತು ಹೇಳಬಹುದೇ? शद्रक, मेशक, अबेदनगो के समान, ಶದ್ರಕ್, ಮಿಶಕ್, ಅಬೇದ್ನೆಗೋ ಅವರ ಹಾಗೆ परमेश्वर मैं भी उनके समान आपके लिए स्थिरता से खड़े रहूंगा. ಅವರ ಹಾಗೆ, ಅವರ ತರಹ ಹಾಗೆ ನಾನು ಕೂಡ ನನ್ನ ಜೀವಿತಗಳಲ್ಲಿ ನಿನ್ನಗೋಸ್ಕರವಾಗಿ ಸ್ಥಿರವಾಗಿ ನಿಲ್ಲುತ್ತೇನೆ. मेरी सहायता कर ಕರ್ತನೆ, ನನಗೆ ಸಹಾಯ ಮಾಡು. प्रभु जी, मुझे अगुवाई कर. ನನ್ನನ್ನು ಆವರ್ಷಿಕೋ ಕರ್ತನೆ. जो हो चुका उसको भूल करके ಏನು ಆಗಿ ಹೋಯಿತು ಅದನ್ನೆಲ್ಲವನ್ನು ಮರೆತು ಬಿಟ್ಟು मैं एक नया जीवन का चाल को चलना चाहता हूं. ನಾನು ಇನ್ನು ಮೇಲೆ ಒಬ್ಬ ನೂತನ ಮನುಷ್ಯನಾಗಿ ಹೆಜ್ಜೆ ನೀಡಲಿಕ್ಕೆ ಬಯಸ್ತಾ मेरी ಇದ್ದೇನೆ. सहायता कर. ಕರ್ತನೆ, ನನಗೆ ಸಹಾಯ ಮಾಡು. आइए हम छोटा प्रार्थना करके ಒಂದು समाप्त ಚಿಕ್ಕ करेंगे. ಪ್ರಾರ್ಥನೆಯನ್ನು ಮಾಡಿಕೊಂಡು ಮುಕ್ತಾಯ ಮಾಡಿಕೊಳ್ಳೋಣ. हमारे अनुग्रहकारी प्रेम पिता परमेश्वर, ನಮ್ಮ ಸರ್ವಶಕ್ತನಾದಂತಹ ತಂದೆಯಾದ ದೇವರೇ, धन्यवाद करते हैं कि तू हमसे बातें किया, ನೀನು ನಮ್ಮ ಕೂಡ ಮಾತನಾಡಿದ್ದಕ್ಕಾಗಿ ನಾವು ನಿನಗೆ ಸ್ತೋತ್ರವನ್ನು ಹೇಳುತ್ತೇವೆ. हमारी कमजोरियों को बताया, ನಮ್ಮ ಬಲಹೀನತೆಗಳನ್ನ ತೋರಿಸಿಕೊಟ್ಟಿದ್ದೆ, हमारी गलतियों को बताया. ನಮ್ಮ ತಪ್ಪುಗಳನ್ನ ಹೇಳಿದ್ದೀಯಾ. प्रभु जी, हम कमजोर हैं, ನಾವು ಬಲಹೀನರಾಗಿದ್ದೇವೆ ಕರ್ತನೆ. जीवन में कई गलत फैसले कर लेते हैं, ಅನೇಕ ತಪ್ಪಾದ ನಿರ್ಣಯಗಳನ್ನ ಜೀವಿತಗಳಲ್ಲಿ ತೆಗೆದುಕೊಳ್ಳುತ್ತೇವೆ. परंतु तू अपने वचन के द्वारा तू हमारी अगुवाई करता है. ನೀನು ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನ ಆವರಿಸಿಕೊಳ್ಳುವಂತನಾಗಿದ್ದಿ. आज के वचन के लिए धन्यवाद. ಇವತ್ತಿನ ವಾಕ್ಯಕ್ಕೋಸ್ಕರವಾಗಿ ನನಗೆ ಸ್ತೋತ್ರಪ್ಪ. इन बातों को अपने मन में रख करके ಈ ವಾಕ್ಯಗಳನ್ನ ನಮ್ಮ ಮನಸ್ಸಲ್ಲಿಟ್ಟುಕೊಂಡವರಾಗಿ एक स्थिरता के साथ में ನಿನ್ನ ವಾಕ್ಯದ ಜೀವಿತದಲ್ಲಿ ಸಜೀವಿಸುವಂತೆ आगे बढ़ने के लिए सहायता कर. ಆ ರೀತಿಯಾಗಿ ಮುಂದೆ ಸಾಗುವಂತೆ ನಮಗೆ ಸಹಾಯ ಮಾಡು. सारी बातों के लिए धन्यवाद के साथ ಎಲ್ಲ ವಿಷಯಗಳಿಗಾಗಿ, ಮಾತುಗಳಿಗಾಗಿ ನಿನಗೆ ಸ್ತೋತ್ರವನ್ನೇ ಹೇಳುತ್ತಾ प्रभु यीशु मसीह के पवित्र नाम से मांगते हैं, सुनो, ग्रहण कर. ಪರಿಶುದ್ಧನಾಗಿರುವಂತಹ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬಿಡುತ್ತೇನೆ. ಸ್ವರ್ಗ ತಂದೆ ಆ ದೇವರೇ, आमीन. ಆಮೆನ್.